ಎಲ್ರಿಗೂ ನಮ್ಮ ರಾಮ್ ಪ್ರಸಾದ್ ಸರ್ ಪರಿಚಯ ಇರುತ್ತೆ. ಆದ್ರೆ ಸಾಕಷ್ಟು ಜನ ಯುವ ಪ್ರತಿಭೆಗಳು ಇದ್ದಾರೆ ಮಾಧ್ಯಮದಲ್ಲಿ, ಅವರಿಗೆಲ್ಲ ಒಂದು ಕಿರು ಪರಿಚಯ ಮಾಡಿಕೊಡುವಂತ ಒಂದು ಅವಕಾಶ. ಇಷ್ಟು ವರ್ಷಗಳಿಂದ ಆಡಿಯೋ ಕಂಪನಿ ಮೂಲಕ, ಸಿನಿಮಾ ನಿರ್ಮಾಣದ ಮೂಲಕ, ಅವರದ್ದೇ ಆಗಿರುವಂತ ಒಂದು ಜರ್ನಿ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರು. ಇವ್ರು ಹೆಂಗೆ ಬೇರೆ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ ಇಷ್ಟು ವರ್ಷ ಒಂದು ವೇದಿಕೆ ಕೊಡ್ತಾ ಹೋಗಿದ್ದಾರೆ, ಇವತ್ತು ಈ ಸಿನಿಮಾ ಮೂಲಕ ತಮ್ಮ ಮಗನನ್ನ ಪರಿಚಯಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಇವತ್ತು ನಮ್ಮೆಲ್ಲರ ಸಪೋರ್ಟ್ ಅವಶ್ಯಕತೆ ಇದೆ. ಜಾಸ್ತಿ ತಡ ಮಾಡೋದು ಬೇಡ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಬಗ್ಗೆ ಒಂದಷ್ಟು ಮಾತನಾಡ್ಬೇಕು. ಆ ವಿಡಿಯೋ ಫೋಟೋ ಎಲ್ಲ ಮಾತು ಮುಂದುವರ್ಸಕ್ಕೆ ಮುಂಚೆ ಸರ್, ಸಾರಿ ಇಂಟರಪ್ಟ್ ಮಾಡ್ಬಿಡ್ತೀನಿ. ಆ ಫೋಟೋಸ್ ಎಲ್ಲ ನೋಡಿದಾಗ ನನ್ಗೆ ಹಂಗೆ ಅನ್ನಿಸ್ದಂಗೆ ನಿಮ್ಗೂ ಎಲ್ಲ ಅನ್ಸಿರತ್ತೆ. ರಾಮ್ ಸರ್ ಈಗ ಹೆಂಗಿದಾರೋ ಅವಾಗ ಬೇರೆ ತರನೇ ಇದ್ರು. ನೀವು ಹೀರೋ ಆಗೇನು ಟ್ರೈ ಮಾಡ್ಲಿಲ್ವಾ ಸರ್ ಅವಾಗ? ಇಲ್ಲ, ಎಲ್ರಿಗೂ ನಮಸ್ಕಾರ. ಸೊ ನಾವು ಏನಿದೆಯೋ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಡೈರೆಕ್ಟ್ಲಿ. ನಾನು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆದರೂ ವಿಲ್ ಟ್ರೈ ಔಟ್. ಈಗ ನಾವು ಜೋಗಿ ನಾವು ಮಾಡುವಾಗ 20 ವರ್ಷ ಅವಾಗ ಆಡಿಯೋ ಕಂಪ್ನಿ ನಮ್ಮದು. ಸೊ ಜೋಗಿ ನಾನು ಮಾಡುವಾಗೇ ಅಷ್ಟು ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಮ್ಯೂಸಿಕ್ ಹೆಂಗಿರಬೇಕು, ಮಾರ್ಕೆಟಿಂಗ್ ಹೆಂಗಿರಬೇಕು, ವಿ ಪ್ಲೇಡ್ ಅ ಮೇಜರ್ ರೋಲ್ ದೇ. ಜೊತೆಗೆ ಪ್ರೇಮ ಎಲ್ಲ ಇದ್ದಿತ್ತು ಆ್ಯಂಡ್ ಇಟ್ ವಾಸ್ ಅ ಸಕ್ಸಸ್. ಸೊ ಈಗ ಇದು ನಾನು ಗಾರ್ಗ ಮಾಡ್ತಾ ಇರೋದು ನನ್ನ ಮಗನ ಲಾಂಚ್ಗೆ. ಸೊ ನಾನು ಲಾಸ್ಟ್ ನಾವು ಮಾಡಿದಾಗೆ ಆಡಿಯೋ ನಾವು ಫಸ್ಟು ಒಂದು 2020ಯಲ್ಲೇ ನಾವು ಶುರು ಮಾಡಿದ್ದು. ನಾನು ಸಾಂಗ್ ರೆಕಾರ್ಡಿಂಗ್ ಮಾಡಿದ ತಕ್ಷಣ ರಿಲೀಸ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ದು. ಯಾಕೆಂದರೆ ಆಡಿಯೋಯಿಂದನೇ ಇದಾಗಬೇಕು ಅಂತ ಅಂದ್ಬಿಟ್ಟು. ಸೊ ಇಟ್ ಟುಕ್ ಅ ಲಾಂಗ್ ಜರ್ನಿ ಫಾರ್ ಅಸ್ ಟು ಡೂ ದಿಸ್. ಇದು ಜಸ್ಟ್ ಒಂದು ಲವ್ ಸ್ಟೋರಿ ಈ ಥರ ಅಲ್ಲ, ಹೋಗಿ ಮಾಡ್ಕೊಂಡು ನಂಗೆ ತಕ್ಷಣ ಬರೋದಕ್ಕೆ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ ಇದು. ಎಲ್ಲರೂ ಹೇಳೋ ಥರ ಡಿಫ್ರೆಂಟ್ ಅಂತಲ್ಲ, ಆ ಜಾನರೇ ಬೇರೆ ಥರ ಹೋಗುತ್ತೆ. ಆಮೇಲೆ ನಮ್ಮ ಹೀರೋನು ಮೂರು ಇದ್ರಲ್ಲಿ ಸೆಟಪಲ್ಲಿ ಬರ್ತಾರೆ. ಅದಕ್ಕೋಸ್ಕರ ಇಟ್ ಟುಕ್ ಲಿಟಲ್ ಟೈಮ್. ಸೊ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಜೋಗಿ ಅಷ್ಟು ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಈಗ ನನ್ನ ಮಗನ ಲಾಂಚ್ಗೆ ನಾನು ಯಾವ ಥರ ಕೇರ್ಫುಲ್ಲಾಗಿ ಮಾಡಬೇಕು. ಸೊ ಅಷ್ಟು ಕೇರ್ಫುಲ್ ತೊಗೊಂಡು ಈಗ ಫುಲ್ ಟೋಟ್ಲಿ ರೆಡಿ ಇದೆ. ಈಗ ಒಂದು ಸಾಂಗ್ ನಿಮ್ಮ ಮುಂದೆ ಇದು ಮಾಡ್ತಾಯಿದ್ದೀವಿ. ನಿನ್ನೆ ಆಲ್ರೆಡಿ ರಿಲೀಸ್ ಆಗಿದೆ, ವೆರಿ ಗುಡ್ ರೆಸ್ಪಾನ್ಸ್. ತೆಲುಗುಗೂ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ವಿ ಹವ್ ಡನ್ ಇನ್ ಆಲ್ ಸೌತ್ ಲ್ಯಾಂಗ್ವೇಜಸ್. ಇದು ಕಂಪ್ಲೀಟಾಗಿ ಎಲ್ಲ ಫಿನಿಶ್ ಆಗಿದೆ ಕಂಪ್ಲೀಟಾಗಿ. ವೆರಿ ಶಾರ್ಟ್ಲಿ ವಿಲ್ ಬಿ ಆನ್ ದ ಥಿಯೇಟರ್ಸ್. ಕಾನ್ಸೆಪ್ಟ್ ಹೆಂಗೆ ಈಗ ನಾನು ಹೇಳಿದ್ನಲ್ಲ, ಜಸ್ಟ್ ಒಂದು ಯಾವುದೋ ಒಂದು ಕಾಮಿಡಿ ಸಬ್ಜೆಕ್ಟು, ಒಂದು ಈ ಸಬ್ಜೆಕ್ಟು ಮಾಡ್ಕೊಂಬರೋದಾಗಿನೇ ಮಾಡ್ಬೋಯ್ತು. ಅದರಲ್ಲೇ ಕಾನ್ಷಿಯಸ್ ನನ್ನ ಮಗ ಅನ್ನೋದು. ಇಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ, ಅದಕ್ಕೊಂದು ಏನೋ ಒಂದು ಇದು ಮಾಡಬೇಕು ಅಂತಂದ್ಬಿಟ್ಟು. ಆಮೇಲೆ ಚಿಕ್ಕಮಂಗ್ಳೂರು ನಾವು ಸ್ಟಾರ್ಟ್ ಮಾಡಿ 2020ಯಲ್ಲಿ ನಿಮಗೆ ಗೊತ್ತಾದ ಮೇಲೆ ಕರೋನಾ ಯಾವ ಥರ ಎಫೆಕ್ಟ್ ಆಯಿತು ಅಂತಂದ್ಬಿಟ್ಟು ನಾವು ಚಿಕ್ಕಮಂಗ್ಳೂರಿಗೆ ಹೋದ್ವಿ. ಚಿಕ್ಕಮಂಗ್ಳೂರು ಸೆಟ್ ಹಾಕೋವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತಲ್ಲಿ ನಮಗೆ. ಒಂದು ಸೆಟ್ಟು ಜಾಸ್ತಿ ಬರ್ನಿಂಗ್ ಸೀನ್ ಇತ್ತು, ಜಾಸ್ತಿ ಬರ್ನ್ ಆಯ್ತದು. ಸೊ ಸೆಟ್ ಹಾಕೋ ಪರಿಸ್ಥಿತಿ ಬಂತದ್ದು. ಅದನ್ನೆಲ್ಲ ಮಾಡಿಕೊಂಡು ಒಂದು ಲೊಕೇಶನ್ಸ್ ಅಲ್ಲ, ಆತ್ರಪಲ್ಲಿ ಫಾಲ್ಸು, ದಾಂಡೇಲಿ, ಆಗುಂಬೆ, ಸುಮಾರು ಲೊಕೇಶನ್ಸಲ್ಲಿ ಹೋಗಿ ನಾವು ಮಾಡ್ಕೊಂಡಿರೋ ಫಿಲ್ಮ್ ಇದು. ಸೊ ಸ್ಟೆಪ್ ಬೈ ಸ್ಟೆಪ್ಪು ಆ್ಯಂಡ್ ಸ್ಟಾರ್ ಕ್ಯಾಸ್ಟು ಒಂದು ಇದಲ್ಲ, ಸುಮಾರು ಜನ ಸ್ಟಾರ್ ಕ್ಯಾಸ್ಟ್ ಆಗ್ತೀವಿ. ಅವ್ರ ಡೇಟ್ಸು ಇದು ನೋಡ್ಕೊಂಡು ಬಂದ್ವಿ. ಲೇಟ್ ಅಂದರೆ ವಿ ಹ್ಯಾವ್ ಕ್ರಾಫ್ಟೆಡ್ ದ ಮೂವಿ ಆ್ಯಂಡ್ ದ ಸ್ಟೋರಿ ನೀಡ್ಸ್ ದಟ್ ವೇ. ಅದಕ್ಕೋಸ್ಕರ ಲೇಟ್ ಆಗಿರೋದು ವಿನಃ ಜಸ್ಟ್ ಕಮ್ಔಟ್. ಎಲ್ರಿಗೂ ಎತ್ತೋರು ಏನಾಗೋದು ಅಂತಾರೆ, ಎಲ್ಲರೂ ನಮ್ಮ ಪಿಕ್ಚರ್ ಚೆನ್ನಾಗಿದೆ ಅಂತಾರೆ. ರಿಲೀಸ್ ಆದಮೇಲೆ ಡೆಫಿನೆಟಾಗಿ ಯು ವಿಲ್ ಸೇ ವಾಟ್ ಇಟ್ ಈಸ್. ನಾವು ಸುಮ್ಮನೆ ಮಾಡಿಲ್ಲ ಪಿಕ್ಚರ್ನ, ಕಷ್ಟಪಟ್ಟು ಯಾವ ಥರ ಬೇಕು. ಡೈರೆಕ್ಟ್ರು ಅವನು ಮಗ ಇದ್ದಂಗೆ ನೀಟಾಗೆ ಎಲ್ಲರೂ ಪ್ರೊಡ್ಯೂಸರು ಲಾಸ್ಟ್ ಇದೆ ಆಗ್ತದೆ. ನಾವು ಸ್ಟಾರ್ಟಿಂಗ್ ಏನು ರಿಲೇಷನ್ ಇದೆಯೋ ಇವಾಗಲೂ ಹಂಗೆ ಇದೆ. ವಿ ಆರ್ ವರ್ಕಿಂಗ್ ಔಟ್ ಲೈಕ್ ದಟ್. ಪ್ರತಿ ಸ್ಟೆಪ್ಪಲ್ಲೂ ನಾವು ಹೆಂಗೆ ಹೇಳ್ತೀರೋ ಹಂಗೆ ಹೇಳಿ ಮಾಡಿಕೊಟ್ಟು ಇದು ಮಾಡಿಕೊಟ್ಟು ಎಲ್ಲೆಲ್ಲಿ ಉಳಿಸ್ಬೇಕು, ಹಿಂಗೆ ಮಾಡಬೇಕು, ಎಲ್ಲಿ ಚೆನ್ನಾಗಿ ಮಾಡ್ಬೋದು ಅಂತೆಲ್ಲ ಹೇಳಿ ಮಾಡಿ ಜಸ್ಟ್ ಪ್ರೊಡ್ಯೂಸರು ಡೈರೆಕ್ಟರ್ ರಿಲೇಷನ್ಸ್ ಅಲ್ಲ ನಮ್ಮದು ಶಶಿದು. ಸ್ಟಾರ್ಟಿಂಗ್ ನಮ್ಮ ಸ್ಟುಡಿಯೋ ಹೆಂಗೆ ಬಂದು ಇವಾಗ ಇದ್ದಾನೆ, ಒಂಚೂರು ಚೇಂಜ್ ಆಗಿಲ್ಲ, ಆಗಲ್ಲ. ಸರ್ ನನ್ನ ಕಂಪ್ನಿ ಕಂಪ್ಲೀಟು ಜಂಗ್ಲಿ ಮ್ಯೂಸಿಕ್ಗೆ ಇದು ಮಾಡಿದ್ವಿ ಸರ್. ಅವ್ರ ಹತ್ರನೇ ಎಲ್ಲ ಬರುತ್ತೆ ನಮ್ಮದೆಲ್ಲ ಕಂಪ್ಲೀಟ್ ಮರ್ಜ್ ಆಗಿದೆ. ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಇಸ್ ಮರ್ಜ್ ವಿತ್ ಜಂಗ್ಲಿ ಟೈಮ್ಸ್ ಮ್ಯೂಸಿಕ್. ಅವ್ರು ಮುಂಚೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು, ನಮ್ಮದೇನೆ ಡಿಸ್ಟ್ರಿಬ್ಯೂಷನ್ ಅಂದರೆ ಅವ್ರ ಥ್ರೂ ರಿಲೀಸ್ ಮಾಡ್ತಾಯಿದ್ರು. ದೇ ಸಾ ದ ಇನ್ಪುಟ್ಸ್ ಆ್ಯಂಡ್ ಒಂದೇನೋ ಒಂದು ಡೀಲ್ ಆಯಿತು, ವೆರಿ ಗುಡ್ ಆಫರ್. ಅದು ಕಂಟ್ರೋಲ್ ನಮ್ಮದೇ ಎಲ್ಲನೂ. ಬಟ್ ಅದಕ್ಕೆಲ್ಲ ಏನಿದೆಯೋ ನಾನು ಇದು ಮಾಡಿಕೊಟ್ರು ಆ್ಯಂಡ್ ಇಟ್ಸ್ ಗೋಯಿಂಗ್ ವೆರಿ ಫೈನ್. ನಾವೀಗ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಇಸ್ ಮೈ ಮದರ್ ಕಂಪ್ನಿ. ಅದಿದ್ದೇ ಇರುತ್ತೆ. ಜಂಗ್ಲಿ ಇಸ್ ಆ್ಯಡೆಡ್ ಟು ಮೈ ಬ್ರ್ಯಾಂಡ್. ಜೋಗಿ
ಟೈಮ್ ಬಿಟ್ಟರು ಮನೆ 4 ಎಲ್ಲ ಮಾಡಿದ್ರೆ ಹ್ಯಾವ್ ಸ್ಟಡಿಡ್ ಔಟ್ ಆಫ್ ಪಬ್ಲಿಸಿಟೀಸ್ ಹೆಂಗೆ ಏನು ಅನ್ನೋದು. ಈಗ ಇರೋದೇ ಡಿಜಿಟಲ್, ಇದು 60-70% ಡಿಜಿಟಲ್ ಕ್ಯಾಪ್ಚರ್ ಆಗಿದೆ. ನಾವು ಮುಂಚೆಯಿಂದ ಮಾಡ್ಕೊಂಡು ಬರ್ತಾನೆ ಇದ್ದೀವಲ್ಲ. ಆಮೇಲೆ ಹೊಸದಾಗಿ ಆಡಿಯೋ ಕಂಪ್ನಿ, ನಾವು ಆಡಿಯೋ ಕ್ಯಾಸೆಟ್ ಇದ್ದಾಗ ಹೆಂಗಿತ್ತು ಅದು ಹೆಂಗೆ ಚೇಂಜ್ ಆಯಿತು, ನಾವು ಹಂಗೆ ಚೇಂಜ್ ಆಗಿ ಡಿಜಿಟಲ್ ವಿ ಆರ್ ಹೋಲ್ಡಿಂಗ್ ವೆರಿ ಫೈನ್ ಇನ್ ದ ಮಾರ್ಕೆಟ್. ನಮ್ಮ ಯೂಟ್ಯೂಬ್ ಚಾನಲ್ಸ್ ಆಗಲಿ ಇದಾಗಲಿ ಇಟ್ಸ್ ಗೋಯಿಂಗ್ ವೆರಿ ಫೈನ್. ಸೊ ವಿ ಆರ್ ನಿಯರ್ ಟು ದ ಮಾರ್ಕೆಟಿಂಗ್ ಇದು. ಆ್ಯಂಡ್ ಇದು ಟ್ರೆಂಡ್ ಹೆಂಗಿದೆ ನೋಡ್ಕೊಂಡು ನಾವು ಮಾಡಬೇಕಲ್ಲ. ಯಾವ ಥರ ಇದೆಯೋ ಮುಂಚೆ ಹೆಂಗಿತ್ತು ಪ್ರೆಸ್ ಮೀಟ್ ಹೇಳಿ ನಮ್ಮದು, ಆವಾಗ ಹೆಂಗಿತ್ತು ಅವಾಗ, ಈಗ ಬೇರೆ ಥರನೇ ಇದೆ ಎಲ್ಲ. ಇದೊಂದು ಟ್ರೆಂಡ್, ಅದಕ್ಕೆ ತಕ್ಕಂಗೆ ನಮ್ಮ ಟೀಮ್ ರೆಡಿ ಇದ್ದಾರೆ ನೋಡ್ಕೊಳ್ಳೋದಕ್ಕೆ. ಅದ್ರಲ್ಲಿ ನಮ್ಮ ಇದರಿಗೆ ಒಬ್ಬೊಬ್ರು ಒಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ ನೋಡ್ಕೊಳ್ಳೋದಕ್ಕೆ. ನನ್ನ ಮಗ ಒಂದು ನೋಡ್ಕೊತಾರೆ, ನಮ್ಮ ಡೈರೆಕ್ಟ್ರು ನೋಡ್ಕೊತಾರೆ, ನಾನು ನೋಡ್ಕೊತೀನಿ. ನನಗೆ ಯಾವುದು ಹೋಲ್ಡ್ ಇದೆ ಅದನ್ನು ನಾನು ನೋಡ್ಕೊತಾ ಇದ್ದೀನಿ. ಸೊ ಎಲ್ಲ ಅದೇ ಥರ ಅಂತಂದರೆ ಅಲ್ಲ, ಪಿಕ್ಚರ್ ಒಂದು ಲೆವೆಲ್ ಬೇರೆ ಥರನೇ ಇದೆ. ಆ್ಯಂಡ್ ನಾವು ಅಂದ್ಕೊಂಡಿದ್ದ ಬಡ್ಜೆಟ್ ಬೇರೆ, ರೀಚ್ ಆಗಿದ್ದ ಬಡ್ಜೆಟ್ ಬೇರೆ. ಅದಕ್ಕೆ ನಾನು ಕೇರ್ ಮಾಡಲಿಲ್ಲ ಏನು ಬಡ್ಜೆಟ್ ಆಗ್ತಾ ಇದೆ ಅಂತ. ಮೊನ್ನೆ ಒಂದು ಸಾಂಗ್ ಮಾಡಿದ್ವಿ, ಅದು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಬಿಫೋರ್ ಇದು ಮಾಡ್ತೀವಿ, ಡೇಟ್ ಮಾಡುವಾಗ ಅದನ್ನು ರಿಲೀಸ್ ಮಾಡಿ ತೋರಿಸ್ತೀವಿ. ಸರ್ ಟೋಟ್ಲಿ ಕಂಪ್ಲೀಟೆಡ್, ಸೆನ್ಸರ್ ರೆಡಿ ಆಗ್ತಾಯಿದೆ ಹೋಗೋದಕ್ಕೆ. ಸರ್ ಮೋಸ್ಟ್ ಓನ್ಲಿ ಈ ಜನವರಿ ಫೆಬ್ರವರಿಲಿ ಬಂದ್ಬಿಡ್ತೀವಿ ಸರ್. ಎಕ್ಸಾಕ್ಟಾಗಿ ವಿಲ್ ಸಿ ದ ಡೇಟ್ಸ್, ಯಾವುದು ಕ್ಲಾಶ್ ಬೇಡ ಅಂತ. ದೊಡ್ಡ ಸಿನಿಮಾ ಯಾವುದು ಇಲ್ದಂಗೆ ಪ್ಲ್ಯಾನ್ ಮಾಡಿಕೊಂಡು ಬರ್ತೀವಿ. ರಿಲೀಸ್ ಎಲ್ಲ ನಮ್ಗೆ ಹೆಂಗೂ ನಮ್ಮ ಎನ್ ಕುಮಾರ್ ಅವಾಗಿಂದ ನಮ್ಗೆ ಇದ್ದಾರೆ, ನಮ್ದವ್ರದ್ದು ಬೇರೆ ರಿಲೇಷನ್ಸು. ಸೊ ಅವ್ರ ಜೊತೆಗೆ ಅವ್ರನ್ನೇ ರಿಲೀಸ್ ಮಾಡಿಸ್ತಾ ಇದ್ದೀನಿ ಕಂಪ್ಲೀಟಾಗಿ. ಈಸ್ ರಿಲೀಸಿಂಗ್ ದ ಫಿಲ್ಮ್. ಗಾರ್ಗ ಬಗ್ಗೆ ಒಂದು ಅಡ್ವೆಂಚರಸ್ ಡ್ರಾಮಾ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಅದು ಕಾಸ್ಟಿಂಗ್ ವಿಟಿ ಏನು ನೋಡಿದ್ವಿ, ಅದರಲ್ಲಿ ಅದರ ಇಂಟೆನ್ಸಿಟಿ ಗೊತ್ತಾಗ್ತಾ ಇದೆ. ನಾಯಕನಾಗಿ ಮೊದಲ ಸಿನಿಮಾ, ಆಬ್ವಿಯಸ್ಲಿ ತುಂಬಾ ವಿಚಾರಗಳಿಂದ ಕಾನ್ಶಿಯಸ್ ಇರ್ತೀರಾ, ಏನ್ ಹೇಳ್ತೀರಾ ಸರ್? ನಾಯಕನಾಗಿ ಮೊದಲ ಸಿನಿಮಾ ಅನ್ನೋದಕ್ಕಿಂತ ಇವ್ರಿಬ್ಬರ ಜೊತೆ ಮಾಡೋದಿದೆಯಲ್ಲ, ಒಬ್ರು ಪ್ರೊಡ್ಯೂಸರ್ ಒಬ್ರು ಡೈರೆಕ್ಟ್ರು, ಆ್ಯಕ್ಚುಲಿ ಇಂಪಾಸಿಬಲ್. ರಾಮ್ ಪ್ರಸಾದ್ ಸರ್ ಗೊತ್ತಿರೋರ್ಗೆ ಆ್ಯಕ್ಚುಲಿ ಗೊತ್ತಿರ್ತಾವ್ರು ಹಿಂಗೆ ಅಂತ ಅಂದ್ಬಿಟ್ಟು. ಸರ್ ಸ್ಯಾಟಿಸ್ಫೈ ಮಾಡೋದು ಕಷ್ಟ ಬಿಟ್ಬಿಡಿ, ಅವ್ರು ಇಬ್ಬರು ಸೇರಿಬಿಟ್ರೆ ಅವರಿಬ್ಬರಷ್ಟು ಸ್ಯಾಡಿಸ್ಟ್ ನಾನು ಅಲ್ಲಿ ಲೊಕೇಶನ್ ನೋಡಿಲ್ಲ ಸರ್. ಸೀರಿಯಸ್ಲಿ 2 ದಿನಕ್ಕೆ ಒಂದು ಶೂಟ್ ಇತ್ತು ಸರ್, ಕೇರಳಕ್ಕೆ ಹೋಗ್ತಾ ಇದ್ವಿ. 2 days ಬ್ಯಾಕ್ ಒಂದು ಆಕ್ಸಿಡೆಂಟ್ ಆಯಿತು. ಅವರಿಬ್ಬರು ಒಂದು ಬೈಕಲ್ಲಿ ಮುಂದೆ ಹೋಗ್ತಿದ್ದಾರೆ, ನಾನು ಅವರಿದ್ದೆ ಹೋಗ್ತಾ ಇದ್ದೀನಿ. ಡಯಟಲ್ಲಿದ್ದೆ, ತಿಂದಿಲ್ಲ, ತಲೆ ಒಂದು ಸ್ವಲ್ಪ ಇತ್ತು. ಹೋಗ್ಬಿಟ್ಟು ನಿಂತಿರೋ ಬಸ್ಸು ಹೊಡೆದೆ. ಇಲ್ಲಿ ಹೊಡೆದಿದ್ದು ಏಟಿಗೆ ಉಸಿರಾಡೋಕ್ಕಾಗ್ತಾರೆ, ಕೆಳಗಡೆ ಬಿದ್ದೀನಿ. 30 ಜನ ತುಂಬೋರಲ್ಲಿ. ಇವನು ಎತ್ಕೊಂಡು ನೀವು ಹಾಸ್ಪಿಟ್ಲ್ ಅಂದ್ರೆ ಇವನು ಕಿವಿ ಹಿಡ್ಬಿಟ್ಟು ಆಟೋ ಒಳಗಡೆ ತಳ್ಬಿಟ್ಟು ನಡಿ ಮನೆಗೆ ಯಾಕೋ ನೋವು, ಹಾಸ್ಪಿಟ್ಲು ಏನಾದರೂ ಆಯಿತು, ನೀನು ಅಲ್ಲಿ ಮಲ್ಕೊಬೇಕು ಅಂತ ಶೂಟಿಂಗ್ ಕ್ಯಾನ್ಸಲ್ ಆಗ್ಬಿಡ್ತು, ನಡೆಯೋ ಫಸ್ಟು ನಿನ್ನ ಮನೆಗೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಈ ಥರ ಒಂದು ಟೀಮ್ ವರ್ಕ್ ಮಾಡೋದು ಸರ್. ಎರಡೂ ಸೇರಿ ಸರ್. ಫಸ್ಟ್ ನಾನು ಅಷ್ಟು ಕಂಪ್ಲೇಂಟ್ ಹೇಳ್ಬಿಡ್ತೀನಿ ಸರ್, ಕಾಂಪ್ಲಿಮೆಂಟ್ ಸೆಕೆಂಡ್ರಿ ಸರ್. ಸಿನಿಮಾ ಬಗ್ಗೆ ಆದಷ್ಟು ಡೈರೆಕ್ಟರ್ ಮಾತಾಡಬೇಕು ಸರ್. ಅದೇ ಹೇಳಿದ್ರು ಸರ್, ಇವ್ರ ಜೊತೆ ವರ್ಕ್ ಮಾಡೋದು. ಓಕೆ, ಓವರ್ ಆಲ್ ಸಿನಿಮಾ ಚಾಲೆಂಜಿಂಗ್ ಸರ್. ಇನ್ನೊಂದಿದೆ ಸರ್ ಹೇಳಬೇಕು ಅಂತಂದ್ರೆ, ಈ ಶೂಟ್ ಮಾಡುವಾಗ ಫಸ್ಟ್ ಶೆಡ್ಯೂಲು 68 kg ಇದೆ ಸರ್. ನೀಟಾಗಿ ರೆಡಿ ಮಾಡಬೇಕು ಶ್ರೀನಿವಾಸ್ ಗೌಡ ಮಾಸ್ಟ್ರು 60. ಸೆಕೆಂಡ್ ಶೆಡ್ಯೂಲ್ಗೆ ಇನ್ನೇನು ಹೋಗ್ಬೇಕು, 1 ತಿಂಗಳು ಟೈಮ್ ಇದೆ. 85 kg ಬೇಕು ಮಗ ನೀನು ಅಂತ. 2 ತಿಂಗಳಲ್ಲಿ 85 kg. ತಿರ್ಗಾ ಇನ್ನೊಂದು ತಿಂಗಳು ಬರ್ತದೆ, ತಿರ್ಗಾ ಒಂದು 10 kg ಕಮ್ಮಿ ಮಾಡ್ಬಿಡೋ ಅಂತಾನೆ. ಸೊ ದಿಸ್ ಇಸ್ ದ ಚಾಲೆಂಜ್. ಸಾರಿ ಸರ್. ಹೌದು ಸರ್, ಒಂದು 3 shades ಬರುತ್ತೆ ಸರ್. ಸಬ್ಜೆಕ್ಟ್ ಇವಾಗ ಒಂದು ಸ್ಕ್ರಿಪ್ಟ್ ಹೆಂಗಿದೆಯೋ ಅದು ಆ ಥರ ವರ್ಕ್ ಮಾಡಿಕೊಂಡು ಅವ್ರ ಜೊತೆಗೆ ಕೂತ್ಕೊಂಡು ಒಂದೊಂದು ಸೀನ್ಗಳು ನಾವು ಪ್ರಾಕ್ಟೀಸ್ ಮಾಡಿ, ವರ್ಕ್ಶಾಪ್ಸ್ ಮಾಡಿ, ಆ ಥರ ಮಾಡ್ಕೊಂಡು ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಟೈಪ್. ಸರ್ ಪಾತ್ರದಲ್ಲಿ ಅದು ಆ್ಯಕ್ಚುಲಿ ಸಿನಿಮಾ ನೋಡಿದ್ರೆ ಹೋಗಬೇಕು ಹೇಳಬೇಕು ಅನ್ನೋದಕ್ಕಿಂತ ಇಲ್ಲ ಪಾತ್ರದ ಬಗ್ಗೆ ಹೇಳ್ಬೇಡಿ ಅಂತೇನು ಹೇಳಿಲ್ಲ. ಅಂದರೆ 2-3 ಶೇಡ್ ಇದೆ ಸರ್ ಅದರಲ್ಲಿ. ಒಂದು ರೈಟರ್ ಶೇಡ್ ಥರ ಬರುತ್ತೆ, ಒಂದು ಅಂಡರ್ವರ್ಲ್ಡ್. ಸಾರಿ, ಹಾರರ್ ಕ್ರೈಮ್ ಸಬ್ಜೆಕ್ಟ್. ಹಾರರ್ ಕ್ರೈಮ್ ಸಬ್ಜೆಕ್ಟ್. ಜವಾಬ್ದಾರಿ ತುಂಬಾ ದೊಡ್ಡ ಜವಾಬ್ದಾರಿ ಸರ್. ಆಡಿಯೋ ಬರ್ತಾರೆ ಈಗ ಮಾತಾಡಿ ಸರ್. ಓಕೆ. ಓಕೆ.
ಅದೇ ಸರ್ ಸರ್ ಗೊತ್ತಾಗಿಲ್ಲ, ಸಾರಿ. ಖಂಡಿತ ಸರ್, ತುಂಬ ದೊಡ್ಡ ಜವಾಬ್ದಾರಿ ಡೂ ಆರ್ ಡೈ ಅನ್ನೋ ಒಂದು ಸಿಚುವೇಶನ್ ಸರ್. ಚಿತ್ರದಲ್ಲಿ ಐ ಆಮ್ ರೈಟರ್. ನಾನೊಬ್ಬ ಒಂದು ಶೋಧನೆ ಮೇಲೆ ಒಂದು ರೈಟರ್ ಆಗಿ ಹೋಗಿರ್ತೀನಿ ಸರ್. ಓಕೆ, ಅದು ಡೈರೆಕ್ಟರ್ ಆನ್ಸರ್ ಮಾಡ್ಬೇಕು ಸರ್ ಅದಕ್ಕೆ. ಸಾರಿ, ಅದೇ ಸರ್, ಅದು ಅವರೇ ಆನ್ಸರ್ ಮಾಡಬೇಕು ಸರ್, ಡೈರೆಕ್ಟರ್ ಆನ್ಸರ್ ಮಾಡೋದು ಕರೆಕ್ಟ್ ಆಗಿ. ಸರ್ ನಾನು ನೀನಾಸಂ ಸ್ಟೂಡೆಂಟ್ ಸರ್, 2011-12 ಬ್ಯಾಚ್. ನಾನು ಕೆಲವು ನಾಟಕಗಳು ಮಾಡಿ ಅದರಿಂದ ಹೊರಗಡೆ ಬಂದು ಬೆಂಗಳೂರಲ್ಲೂ ಅಷ್ಟೇ ಮೋನಿಶ್ ಬೆಳಗ್ಗೆ ಜೊತೆ ಸೇರಿಕೊಂಡು ಒಂದಷ್ಟು ನಾಟಕ ಮಾಡಿ ಕಲರಿ ಬೈಟು ಕಲ್ತ್ಕೊಂಡು ಕೇರಳಕ್ಕೆ ಹೋಗಿ ಆಮೇಲೆ ಒಂದಷ್ಟು ವರ್ಕ್ಶಾಪ್ಸು ಎಲ್ಲ ಮಾಡಿಕೊಂಡು ಸರ್ ಕೇಳಿಸಿಲ್ಲ, ಸಾರಿ. ಹಾಂ ಸರ್, ಕಲರಿ ಫೈಟು ಅನ್ನೋದು ಆ್ಯಕ್ಚುಲಾಗಿ ಸಿನಿಮಾಲ್ ಆ ಥರದ್ದೇನೂ ಇಲ್ಲ. ಬಟ್ ಏನಂತಂದರೆ ನಾವು ಅದು ಮಾಡುವಾಗ ಅದ್ರಲ್ಲಿ ಕೊಡೋ ಡೆಡಿಕೇಶನ್ ಆಗಲಿ, ಆ ಡೆಡಿಕೇಶನ್ ತುಂಬ ಕಡೆ ಯೂಸ್ ಆಗುತ್ತೆ ಸರ್. ನಾನು ಒಂದು 6 months ಕೇರಳಲ್ಲಿದ್ದಾಗ ಅಲ್ಲಿ ಏನು ಡೆಡಿಕೇಶನ್ ಇತ್ತು, ಆ ಡೆಡಿಕೇಶನ್ ನನಗಿಲ್ಲ ಹೆಲ್ಪ್ ಓಕೆ, ರಿಲೀಸ್ ಆಗಿರುವಂತ ಹಾಡಿನ ಬಗ್ಗೆ, ಮುಂದಿನ ಪ್ಲಾನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಸ್ವಲ್ಪ ಮುಂದೆ ಸರ್. ಆಕ್ಚುಲಿ ಲೈಕ್ 20 ನಾವು ಸ್ಟಾರ್ಟ್ ಮಾಡಿದ್ವಿ. ಲೈಕ್ ಐ ವಾಸ್ ಟು ಯಂಗ್ ಅನ್ಸುತ್ತೆ, 5 years ಬಿಫೋರ್. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ. ಲೈಕ್ ಇಟ್ಸ್ ಮೈ ಡೆಬ್ಯೂ ಫಿಲ್ಮ್ ಗಾರ್ಗಾ, ಇಟ್ಸ್ ಮೈ ಡೆಬ್ಯೂ. ಇವತ್ತು ಎನ್ ಕುಮಾರ್ ಸರ್ ಆಗಲಿ, ಈಗ ರವಿ ಸರ್ ಆಗಲಿ, ನಾವು ಎಲ್ಲ ಜೊತೆಗೆ ಒಂದೊಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಮಾತುಕತೆಯಲ್ಲಿ ಇದ್ದೀವಿ. ಬಟ್ ದಟ್ ಡೇ ಐ ವಾಸ್ ಸೋ ಫ್ರೆಶ್ ಟು ದ ಇಂಡಸ್ಟ್ರಿ. ರಾಮ್ ಪ್ರಸಾದ್ ಸರ್ ಹತ್ರ ಹೋಗಿ ನಾನು ಬರೀ ಕತೆ ಹೇಳ್ತೀನಿ ಅಷ್ಟೇ. ಐ ಹ್ಯಾಡ್ ನೋ ಶೋ ರೀಲ್ ಸರ್. ನಾನು MSc ಮುಗಿಸ್ಕೊಂಡು ನಾವೆಲ್ಲರೂ ಹೇಳ್ತೀನಿ ನನ್ನಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ, ಹಂಗಿದೆ ಅಂತ. ಬಟ್ ಒಬ್ಬ ಬಂಡವಾಳ ಹಾಕಿ ಅದು ತೆರೆ ಮೇಲೆ ಬಂದಾಗ ನಮ್ದು ಏನಿದೆ ಸ್ಕಿಲ್ಸ್ ಗೊತ್ತಾಗೋದು. ಸೊ ಅದನ್ನ ಫಸ್ಟ್ ಧೈರ್ಯ ಮಾಡಿದ್ರು ರಾಮ್ ಪ್ರಸಾದ್ ಸರ್. ದ ಬಜೆಟ್ ಅವತ್ತು ನಾವು ಮಾತಾಡಿದಾಗ ಅವ್ರು ನನಗೆ ಚಾಲೆಂಜಿಂಗ್ ಬಜೆಟೇ ಕೊಡ್ತಾರೆ. ಮಗ 30 ಲಕ್ಷ ಕೊಡ್ತೀನಿ ಮಗ, ಸಿನಿಮಾ ಮುಗಿಸ್ಕೊ ಬಂದ್ಬಿಡು, ನಾನು ಬರ್ತೀನಿ, ನಂಗೆ ಊಟ ಹಾಕ್ಬಿಡು ಅಂತಾರೆ. ನಾನು ಅದಕ್ಕೆ ನಂಗೆ ಒಂದು ದಿವಸ ಯೋಚನೆ ಮಾಡಿ ಉಲ್ಟಾ ಇಲ್ಲ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ, ನಾನೇ 30 ಲಕ್ಷ ಖರ್ಚು ಮಾಡ್ತೀನಿ, ನೀವು ಇನ್ನೊಂದು 3 ಲಕ್ಷ ಖರ್ಚು ಮಾಡಿ ಉಳಿಸ್ತೀರಾ, ನೀವೇ ಮಾಡಿ, ನಿಮ್ಮ ಕೈಗೆ ನಾನು ಕೆಲಸ ಮಾಡ್ತೀನಿ ಅಂತ ಹಂಗೆ ಸ್ಟಾರ್ಟ್ ಆಯಿತು ಸರ್ ಸಿನಿಮಾ. ಸೊ ಅದಾದ್ಮೇಲೆ ಏನಾಯಿತು, ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ, ಅವ್ರ ಒಂದು ಎಕ್ಸ್ಪೀರಿಯನ್ಸ್ ಪಾಯಿಂಟ್ ಆಫ್ ವ್ಯೂಲಿ ಈ ನೋ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ. ಅಲ್ಲಿಂದ ಮಾಡ್ಕೊಂಡು ಬಂದ್ವಿ ಸರ್ ಸ್ಟ್ರಗಲ್ಸ್. ಈಗ ಸ್ಟಾರ್ ಡೈರೆಕ್ಟರು, ಸ್ಟಾರ್ ಹೀರೋ, ಅವ್ರು ವಾಟ್ ಎವರ್ ಅಂದಾಗ ಫಂಡ್ಸ್ ಈಸಿ. ಇಟ್ಸ್ ಲೈಕ್ ಓಕೆ, ಶೂ ಶಾಟ್ ದುಡ್ಡು ಬರುತ್ತೆ, ಒಂದು ಸ್ಯಾಟಲೈಟ್ ಇಷ್ಟು ಬರುತ್ತೆ, OTT ಇಷ್ಟು ಬರುತ್ತೆ. ಒಬ್ಬ ಫ್ರೆಶರ್ ಡೈರೆಕ್ಟರ್ ಮೇಲೆ ದುಡ್ಡು ಹಾಕಬೇಕು. ಈಗ ಅರುಣ್ ಮಗ ಆಗಿರ್ಬೋದು, ಬಟ್ ಈಸ್ ಅ ಫ್ರೆಶ್. ಮಾರ್ಕೆಟಲ್ಲಿ ನಮ್ಗೆ ಗೊತ್ತು ಇವಾಗ ಏನು ನಡೀತಾ ಇದೆ, ಹೀರೋಗಳಿಗೆ ಹೋಗ್ತಾ ಇಲ್ಲ ಸರ್, ದಾಟ್ತಾ ಇದೀವಿ ನಾವೆಲ್ಲರೂ. ಬಟ್ ಆ ಟೈಮ್ಲಿ ಏನೋ ಒಂದು ಫಂಡ್, ಒಂದು ಎಪಿಸೋಡ್ ಮಾಡಬೇಕು ಅಂದಾಗ ಪ್ರೊಡ್ಯೂಸರ್ ಆದವರು ಯೋಚನೆ ಮಾಡಬೇಕಾಗುತ್ತೆ. ಬಟ್ ಆ ಯೋಚನೆ ಮಾಡಿದಾಗ ನಂಗೆ ಕಾದು ಕೊಟ್ಕೊಂಡು ಮಾಡ್ಕೊಂಡು ಇಟ್ ಟುಕ್ ಟೈಮ್. ಸೆಟ್ ಹೋಯ್ತು, ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದ್ವಿ, ಕೋವಿಡ್ ಬಂತು. ಅದಾದಮೇಲೆ ಕೋವಿಡ್ ಬಂದ ಇಂಡಸ್ಟ್ರಿ ಬಿದ್ದೋಯ್ತು, ಸಿನಿಮಾನೇ ಹೋಗಲ್ಲ, ಅಷ್ಟರಲ್ಲಿ 1 ಕೋಟಿ ಏನೋ ಹಾಕ್ಬಿಟ್ಟಿದ್ರು ಅಷ್ಟು. ಆಗಲ್ಲ, ವರ್ಕೌಟ್ ಆಗಲ್ಲ ಅನ್ನೋ ಟೈಮಲ್ಲಿ ವಿ ಗಾಟ್ ಸಮ್ ಹೋಪ್ಸ್ ಆ್ಯಂಡ್ ವಿ ಸ್ಟಾರ್ಟೆಡ್ ಡೂಯಿಂಗ್. ಈ ಮಧ್ಯೆ ನಂಗೊಂದಷ್ಟು ಆಪರ್ಚುನಿಟೀಸ್ ಬಂತು. ರಾಧಿಕಾ ಮೇಡಮ್ದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅಜಾಗ್ರತೆ ಅಂದ್ಬಿಟ್ಟು. ಸೊ ಈ ಥರ ಲೈಕ್ ಇಟ್ಸ್ ಗೋಯಿಂಗ್ ಆನ್. ಸೊ ಈಗ ಫೈನಲಿ ಲೈಕ್ ವಿ ಡಿಸೈಡೆಡ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಜಂಗ್ಲಿಲಿ ಬರ್ತಾ ಇದೆ. ಸೊ ನಮ್ಗೆ ಅಲ್ಲಿ ರೆಸ್ಪಾನ್ಸ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇರೋದ್ರಿಂದ ಇಲ್ಲ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ವ್ಯೂ ನಮಗೆ ಆಕ್ಚುಲಿ ನಮ್ದು ಹಿಂದಿ ರೈಟ್ಸ್ ಆಲ್ರೆಡಿ ಸೇಲ್ ಆಗೋಗಿದೆ ಸರ್. ಈಗ ನಾವು ಗಾರ್ಗಾ ಅಂತ ನಾವು ಏನು ನೋಡ್ತಾ ಇದೀವಿ, ಜಿ ಅವ್ರು ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ಸೊ ಮಾರ್ಕೆಟ್ ಇದೆ, ವಿ ಕ್ಯಾನ್ ಡೂ ಸಮಥಿಂಗ್. ಓಕೆ, ಇದಾಗುತ್ತೆ. ಕಂಟೆಂಟ್ ನಾನು ಇಲ್ಲಿವರೆಗೂ ಏನು ಆಚೆ ಬಿಟ್ಟಿಲ್ಲ, ಕಂಟೆಂಟ್ ತೋರಿಸ್ಕೊಂಡೆ ಆಚೆ ಬರೋಣ ಅನ್ನೋ ಪ್ರೆಸ್ಬಿಟ್ಟೆ ಇದು ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ವೆರಿ ಸೂನ್ ವಿ ಆರ್ ಕಮಿಂಗ್, 1 or 2 months. ಈಗ ನಾವು ಸರ್ ಜೊತೆ ಮಾತಾಡ್ಕೊಂಡು ಡೇಟ್ ಈಗ ಬೇಗನೆ ಅನೌನ್ಸ್ ಮಾಡ್ತೀವಿ. ವೆರಿ ಸೂನ್ ವಿಲ್ ಕಮ್. ಇದ್ರ ಮೇಲೆ ನಾವು ಸ್ಟಾರ್ಟ್ ಮಾಡಿರೋದು ಸರ್. ಸರ್ ಗಾರ್ಗಾ ಇಟ್ಸ್ ಅ ಪ್ಲೇಸ್ ನೇಮ್, ಒಂದು ಊರ ಹೆಸರು, ಇಟ್ಸ್ ಅ ಫಿಕ್ಷನಲ್ ನೇಮ್. ಈಗ ನಮ್ಮದು ಕತೆ ಒಂದು ಊರಲ್ಲಿ ನಡೆಯೋದು. ಈಗ ಕ್ರೈಮ್, ಈಗ ನೋಡ್ಬೇಕಾದ್ರೆ ಕ್ರೈಮ್ ಥ್ರಿಲ್ಲರ, ಹಾರರ್ ಜಾನರ ಅಂತ ಅನ್ಸ್ಬೋದು. ಆ್ಯಕ್ಚುಲಿ ಇಟ್ಸ್ ಅನ್ ಅಡ್ವೆಂಚರ್ಸ್ ಡ್ರಾಮಾ. ಒಂದು ಅಡ್ವೆಂಚರ್ ಮೇಲೆ, ಒಂದು ಸಸ್ಪೆನ್ಸ್ ಮೇಲೆ, ಅದು ನೀವು ಕ್ರೈಮ್ ಥರಾರು ನೋಡ್ಬೋದು, ಹಾರರ್ ಥರಾರು ನೋಡ್ಬೋದು. ಕ್ಲೈಮ್ಯಾಕ್ಸ್ ವಿಲ್ ಆನ್ಸರ್ ಯು ವಾಟ್ ಇಸ್ ದ ಜಾನರ್. ಹಾಂ ಸರ್, ಲ್ಯಾಂಡ್ ಆಫ್ ಶ್ಯಾಡೋ, ನಾವು ಶ್ಯಾಡೋ ಯಾವ ಥರನೂ ಆಗ್ಬೋದು. ಇಟ್ ಕ್ಯಾನ್ ಬಿ ಅ ನೆಗೆಟಿವ್ ಶ್ಯಾಡೋ, ಇಟ್ ಕ್ಯಾನ್ ಬಿ ಅ ಪಾಸಿಟಿವ್ ಶ್ಯಾಡೋ. ಸಮ್ಟೈಮ್ಸ್ ನಮ್ಮ ಶ್ಯಾಡೋನ ನಾವು ಎದುರ್ಕೊಂಡ್ಬಿಡ್ತೀವಿ. ಸೊ ದ ಲ್ಯಾಂಡ್ ಆಫ್ ಶ್ಯಾಡೋಸ್. ಸೊ ಆ ಲ್ಯಾಂಡಲ್ಲಿ ಯಾವ ಥರ ನೆರಳುಗಳು, ಇಟ್ ಮೇ ಬಿ ಡಾರ್ಕ್, ಇಟ್ ಮೇ ಬಿ ಗುಡ್, ಗೊತ್ತಿಲ್ಲ.
ಅದು ಸಿನಿಮಾ ನೋಡಿದಾಗ ನನಗೆ ನೀಟಾಗಿ ಕ್ಲಾರಿಟಿ ಸಿಗುತ್ತೆ. ಸಿನಿಮಾನಕ್ಕಿಂತ ಸರ್ ಈಗ ಫ್ಯೂಚರ್ ಡೇಸಲ್ಲಿ ಇವತ್ತು ಹೆಂಗೆ ನಾನು ಒಂದೊಂದು ಕಂಟೆಂಟ್ ಬಿಟ್ಟೆ ನಾನೇನು ಅವು ಸಿಕ್ಕೊಡಲ್ಲ ಸರ್ ಈ ಸಿನಿಮಾಲಿ. ಬಿಫೋರ್ ರಿಲೀಸ್ ನಾನು ಎಲ್ಲ ನಿಮ್ಮ ಮುಂದೆ ಇಡ್ತೀನಿ, ಪ್ರತಿಯೊಂದು ಕಂಟೆಂಟ್ ಪ್ರತಿಯೊಂದು ಇದು. ದೆನ್ ಯು ವಿಲ್ ನೋ ವೆದರ್ ಟು ವಾಚ್ ದ ಫಿಲಮ್ ಆರ್ ನಾಟ್. ಈಗ ರಿಲೀಸ್ ಆದ್ಮೇಲೆ ಅಯ್ಯೋ ನನ್ನ ಸಿನಿಮಾಗೆ ಬಂದಿಲ್ಲ ಯಾರು ನೋಡ್ತಾರೆ ಸರ್? ಕಂಟೆಂಟ್ ಫಸ್ಟ್ ಮಾತಾಡಬೇಕು. ಆ ಕಂಟೆಂಟ್ ಮಾತಾಡೋಕ್ಕೆ ನಾನು ಬರೀ ಒಂದು ಟ್ರೇಲರ್ ಅಥವಾ ಒಂದು ಗ್ಲಿಮ್ಸಸ್ ಸಾಕಾಗಲ್ಲ. ಯಾಕಂದ್ರೆ ಈಗ ನಾನು ಒಬ್ಬ ಆಡಿಯನ್ ಆಗಿ ನೋಡ್ತೀನಿ. ಈಗ ಡಿಜಿಟಲ್ ಮಾರ್ಕೆಟ್ ಡೈಲಿ ಸ್ಕ್ರಾಲ್ ಮಾಡಿದ್ರೆ ಸರ್ 5 ಸಿನಿಮಾ 6 ಸಿನಿಮಾ ಬರುತ್ತೆ. ಈಗ ನಾನೊಬ್ಬ ಆಡಿಯನ್ ಆಗಿ ಒಬ್ಬ ಫಿಲ್ಮ್ ಮೇಕರ್ ಆಗಿ ಎಷ್ಟು ಸಿನಿಮಾ ನಾನು ನೋಡ್ತಾ ಇದ್ದೀನಿ. ಈಗ ನಾವೆಲ್ಲ ಇಷ್ಟು ಜನ ಇದ್ದೀವಿ, ನಾವು ಎಷ್ಟು ಸಿನಿಮಾ ನಾವು ನೋಡ್ತಾ ಇದ್ದೀವಿ? ನಾವು ನೋಡ್ತಾ ಇಲ್ಲ ಸರ್. ಎಲ್ಲೋ ಒಂದು ಸಿನಿಮಾ ಸೌಂಡ್ ಆಗ್ತದೆ, ಚೆನ್ನಾಗಿ ಹೋಗ್ತಿದೆ ಅಂತ ಮೌತ್ ಟಾಕ್ ಬರುತ್ತೆ, ನಾವು ಹೋಗ್ತೀವಿ ಸರ್. ಇಲ್ಲ ನಾವು ಹೋಗಲ್ಲ ಸರ್. ಹೌದಾ ಚೆನ್ನಾಗಿ ಬಿಟ್ಬಿಡ್ತೀವಿ. ಹಿಂಗಿರ್ಬೇಕಾದ್ರೆ ಸೊ ವಿ ಡಿಸೈಡೆಡ್ ಕಂಟೆಂಟ್ ಆಚೆಗೆ ಬಿಟ್ಬಿಡೋಣ, ಏನೇನಿದೆ ಎಲ್ಲ ತೋರಿಸ್ತೀವಿ ಸರ್. ಸಿನಿಮಾಲಿ ಬಂದು ನಿಮ್ಗೆ ಏನು ಸಿಗುತ್ತೆ ಅನ್ನೋದು ಸಿನಿಮಾಲೇ ತೋರಿಸುತ್ತೆ. ಈ ಪಾಯಿಂಟ್ ಆಫ್ ವ್ಯೂ ಈಗ ಸ್ಟಾರ್ಟ್ ಸರ್. ಯಾಕಂದ್ರೆ ಏನಾದ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ, ವಿಲ್ ಸಿ ಲೈಕ್ ಹೆಂಗ್ ಹೋಗುತ್ತೆ ಸರ್. 3 ಸಾಂಗ್ ಇದೆ. ಒಂದು ಶಿವನ್ ಸಾಂಗ್ ನಾವು ಸ್ಟಾರ್ಟ್ ಶೂಟ್ ಹೋಗಿ ನಮ್ಮ ಮುಂಚೆನೆ ಶಿವನ್ ಈ ಸಾಂಗ್ ಇದೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ಆ ಶಿವನ್ ಸಾಂಗ್ ಶೂಟ್ ಮಾಡಿ ನಾವು ಇಮಿಡಿಯೇಟ್ ಲಾಂಚ್ ಮಾಡ್ತೀವಿ ಅದನ್ನ. ಅದು ಟೈಟಲ್ ಲಾಂಚ್ ಕಮ್ ಶಿವನ್ ಲಾಂಚ್ 2020 ಅಶೋಕ್ ಹೋಟೆಲ್ ಮಾಡ್ತೀವಿ ನಾವು. ಸೊ ಅದು ಗುರು ಸರ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಕಂಪೋಸಿಷನ್. ಅದಾದ್ಮೇಲೆ ಈಗ ಲವ್ ಸಾಂಗ್ ನೀವೇನು ನೋಡ್ರಿ ಇದು ಕಂಪ್ಲೀಟ್ ಆರ್ ಪಿ ಪಟ್ನಾಯಕ್ ಸರ್ ಮಾಡಿದ್ರು ಮೆಲೋಡಿ. ಇದು ಇನ್ನೂ ಒಂದು ಸಾಂಗ್ ಇದೆ, ಐ ಥಿಂಕ್ ಜಾನ್ವರಿ ಅದು ರಿವೀಲ್ ಮಾಡ್ತೀವಿ. ಸರ್ ನೀವು ಇನ್ನೊಂದು ಅದಾದ್ಮೇಲೆ ಇನ್ನೊಂದು ವಿಟಿ ಪ್ಲೇ ಮಾಡಿಸ್ತೆ ನೀವು. ಅಲ್ಲಿ ಕಂಪ್ಲೀಟ್ಲಿ ಡಾರ್ಕ್ ಶೇಡ್ ಇದೆ. ಈ ಸಾಂಗ್ ಮಾತ್ರ ನಿಮಗೆ ಗ್ಲಾಮರಸ್ ಆಗಿ ಕಾಣಿಸಿದ್ದು. ಬಟ್ ನಾನು ಯಾವಾಗ ಕ್ಯಾರೆಕ್ಟರ್ಸ್ನ ತೋರಿಸ್ಕೊಂಡ್ ಬಂದೆ ಅಲ್ಲಿ ನಿಮಗೆ ಯಾವುದು ಗ್ಲಾಮರಸ್ ಆಗಿ ಕಾಣಿಸಲ್ಲ ಸರ್. ಈವನ್ ದ ಹೀರೋಯಿನ್ ಶೀ ಇಸ್ ಲುಕಿಂಗ್ ಡಾರ್ಕ್ ಅಲ್ವಾ? ಸೊ ಹಂಗಾಗಿ ಅದಕ್ಕೆ ನಾನು ಆ ಕ್ಯಾಸ್ಟಿಂಗ್ ವಿಡಿಯೋನ ಪ್ಲೇ ಮಾಡಿಸಿದ್ದು. ಇಟ್ಸ್ ನಾಟ್ ಅ ಗ್ಲಾಮರಸ್ ಆರ್ ಲವ್ ಸ್ಟೋರಿ, ಇಟ್ಸ್ ಅಡ್ವೆಂಚರಸ್ ಡ್ರಾಮಾ. ಆ ಅಡ್ವೆಂಚರಸ್ ಡ್ರಾಮಾದಲ್ಲಿ ಒಂದು ಫಿಕ್ಷನಲ್ ಕತೆ ನಾವೆಲ್ಲರೂ ಮಾಡ್ಕೊಂಡಿರ್ತೀವಿ. ಒಂದು ಆಡಿಯನ್ಸ್ಗೆ ನಾವು ಏನು ಹೇಳಬೇಕು, ಏನು ಮಾಡಬೇಕು, ಆ ಇದನ್ನೇ ಮಾಡ್ಕೊಂಡ್ ಬಂದಿದ್ದೀವಿ ಸರ್. ಸರ್ ಅಡ್ವೆಂಚರ್ ಅಂದ್ರೆ ನಿಧಿ ಅಂತಾನೆ ಬರಲ್ಲ ಸರ್. ಈಗ ಅಡ್ವೆಂಚರ್ ಅಂದಾಗ ಏನಾಗುತ್ತೆ, ಜಾಗಕ್ಕೆ ಇರ್ಬೋದು. ಈಗ KGF ನಾವು ನೋಡ್ಬೋದು, ಅದೊಂದು ಸ್ಥಳಕ್ಕೆ ಇದು ಮಾಡ್ತಾರೆ, ಅದು ನಿಧಿ ಅಂತ ನಾವು ಹೇಳಲ್ಲ. ಕಾಂತಾರ ನೋಡುವಾಗ ಆ ಪ್ಲೇಸ್ ಉಳಿಸ್ಕೊಳಕ್ ಮಾಡೋದು. ಅಗೇನ್ ಇಟ್ಸ್ ಅಡ್ವೆಂಚರ್ಸ್ ಡ್ರಾಮಾ. ಆದ್ರೆ ನಮ್ಮದೊಂದು ಡಿವೋಷನಲ್ ಕಂಟೆಂಟ್ ನ ಒಂದು ಎಂಪವರ್ಡ್ ಆಗಿದೆ. ಸೊ ನಂತರಲ್ಲೂ ಲ್ಯಾಂಡ್ ಆಫ್ ಶ್ಯಾಡೋಸ್ ಎಕ್ಸಾಕ್ಟ್ಲಿ. ಸೊ ಅದ್ರ ಮೇಲೆ ನಡೆಯಂತ ಒಂದಿದ್ರು ಸರ್. 100ಗೆ 100% ಫಿಕ್ಷನ್ ಸರ್. ಇದು ಯಾವುದೋ ಒಂದು ಇನ್ಸ್ಪೈರ್ ಆಗಿರೋದಾಗ್ಲಿ ಏನೂ ಅಲ್ಲ. ಇದು ನಾವು ಮತ್ತೆ ನಮ್ಮ ಟೀಮ್ ಸೇರ್ಕೊಂಡು ಮಾಡಿರೋಂಥ ಕತೆ. ಯಾವ ಶೋಧನೂ ಫಿಕ್ಷನ್ ಅಲ್ಲ ಸರ್. ಆಮೇಲೆ ಎಲ್ಲ ಕಂಪ್ಲೀಟ್ಲಿ ಫಿಕ್ಷನ್, ಯಾವ್ದು ರಿಯಾಲಿಟಿ ಅಲ್ಲ. ಅಲ್ಲಿ ಈಗ ಕತೆಗೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಕ್ಯಾರೆಕ್ಟರ್ಸ್ ಬರ್ದಾಗ ಈಗ ಒಬ್ಬ ಪ್ರೊಟಗನಿಸ್ಟ್ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಏನಾಗುತ್ತೆ, ಓಕೆ ಅವ್ನ ಕ್ಯಾರೆಕ್ಟರ್ ಹಿಂಗ್ ಟ್ರಾವೆಲ್ ಆಗುತ್ತೆ ಎಂಡ್ಗೆ. ಆ ಕ್ಯಾರೆಕ್ಟರ್ ಜೊತೆ ಯಾರ್ಯಾರು ಜಾಯಿನ್ ಆಗ್ತಾರೆ, ಸೊ ವಾಟ್ ದ ಸ್ಟ್ರಗಲ್ಸ್ ಹೀಲ್ ಫೇಸ್ ಇನ್ ದ ಫ್ಯೂಚರ್. ಸರಿ ಅದೇ ಕತೆ ನಾವೆಲ್ಲರೂ ಹೇಳೋದು ಆ ಇದ್ರ ಮೇಲೆ ಇರೋದು ಸರ್. ಸರ್ ನಾನು ಅದನ್ನೇ ಹೇಳಿದೆ, ನಾನು 2020 ಮಾಡಿದಾಗ ನಾನು ಏನೂ ಅಲ್ಲ, ನಾನು ಯಾರಿಗೂ ಪರಿಚಯನೂ ಇರಲಿಲ್ಲ. ನನ್ನ ಮೇಕಿಂಗ್ ಈಗ ಅಟ್ಲೀಸ್ಟ್ ನಾನು ಈ ವಿಡಿಯೋ ನೋಡ್ಕೊಂಡು ಒಬ್ಬ ಪ್ರೊಡ್ಯೂಸರ್ ಹತ್ರ ಒಂದು ಸ್ವಲ್ಪ ಅಡ್ವಾನ್ಸ್ ಇಸ್ಕೋಬೋದು. ಅವತ್ತಿರಲಿಲ್ಲ. ಅವತ್ತು ರಾಮಪ್ರಸಾದ್ ಸರ್ಗೆ ನಾನು ಈ ವಿಷನ್ ಹೇಳಿದಾಗ ನಾವು ತೆಲುಗು ಮತ್ತೆ ತಮಿಳಿಂದೆಲ್ಲ ನಾವು ಒಂದು ಪ್ಯಾನ್ ಇಂಡಿಯಾ ಅನ್ನೋದು ಒಂದು ಏನಿದೆ, ಅದು ಪ್ಯಾನ್ ಇಂಡಿಯಾ ಅನ್ನೋ ವರ್ಡ್ ಇರಲಿಲ್ಲ ಆಗಷ್ಟೇ. ಬಟ್ ನಾವು ರಿಮೇಕ್ ಕೊಡೋ ಬದಲು ವಿಲ್ ರಿಲೀಸ್ ದ ಫಿಲಮ್ ಅನ್ನೋದು ಒಂದು ಪ್ಲಾನ್ ಇತ್ತು. ತೆಲುಗು ಆ್ಯಂಡ್ ತಮಿಳೆಲ್ಲ ನಾವು ಮಾಡೋಣ. ಆ ಇದಕ್ಕೆ ಏನು ಮಾಡಿ ನಾವು ಬರೀ ನಾವು ಹೇಳ್ತಾ ಇದ್ವಿ ಸರ್. ಸಾಯಿ ಕುಮಾರ್ ಸರ್ ನಂಗೆ ಪರಿಚಯ ಇರೋ ಮಗ ಫೋನ್ ಮಾಡ್ತೀನಿ ಸರ್, ಸ್ವಲ್ಪ ಅವ್ರು ನಂಗೆ ಪರಿಚಯ. ಸೊ ಇಟ್ ವಾಸ್ ಈಸಿಯರ್ ಫಾರ್ ಮೀ ಟು ಬ್ರಿಂಗ್ ಆಲ್ ದಿಸ್ ಕ್ಯಾಸ್ಟ್. ಸರ್ ಒಂದು 60 to 65 ಡೇಸ್ ಶೂಟ್ ಮಾಡಿದ್ದೀನಿ ಸರ್. ನಾನು ಅತಿರಪಳ್ಳಿ ಫಾಲ್ಸ್ ಕೇರಳ ಅಲ್ಲಿ ಶೂಟ್ ಮಾಡಿದ್ದೀವಿ. ಅದಾದ್ಮೇಲೆ ಚಿಕ್ಕಮಂಗ್ಳೂರಲ್ಲಿ ಮನೆಗಳ ಎಪಿಸೋಡ್ಸ್ ಎಲ್ಲ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡಿರೋದು. ದಾಂಡೇಲಿಲಿ ಆಕ್ಚುಲಿ ನಾವು ಇಲ್ಲಿ ನಾವು ಫಾರೆಸ್ಟ್ ಅಂತ ಪಾಯಿಂಟ್ ಆಫ್ ವ್ಯೂ ನಾವೀಗ ಬ್ಯಾಂಗ್ಳೂರ್ ಸರೌಂಡಿಂಗ್ಸ್ ನೋಡ್ರೆ ನಮಗೆ ಫಾರೆಸ್ಟ್ ಇಲ್ಲ. ಈಗ ಈ ನವಡೇಸ್ ನಾವು ಏನು ಮಾಡ್ತಿದ್ವಿ, ತುಂಬ HFT ಹೋಗ್ತೀವಿ, ಇಲ್ಲ ಸಪೋರ್ಟ್ ಗಾರ್ಡನ್ ಹೋಗಿ ಫಾರೆಸ್ಟ್. ಬಟ್ ಈ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ನಾವು ಆಗುಮೆ ಮತ್ತೆ ದಾಂಡೇಲಿ ಶೂಟ್ ಮಾಡ್ತೀವಿ. ಕಂಪ್ಲೀಟ್ ನೈಟ್ ಎಪಿಸೋಡ್ ಆಗಿರ್ಬೋದು, ಡೇ ಎಪಿಸೋಡ್ ಆಗಿರ್ಬೋದು. ನಾವು ಪರ್ಮಿಷನ್ ಇಲ್ಲ ಅಂದ್ರೂ ಅದು ನೀವು ಪ್ರೊಡ್ಯೂಸರ್ನ ಕೇಳಿ ಅವ್ರು ಹೆಂಗೆ ಕೊಡಿಸಿದ್ರು ಅಂತ. ಅವ್ರು ಪರ್ಮಿಷನ್ ಕೊಡಿಸಿದಾರೆ ನಾವು ಶೂಟ್ ಮಾಡಿದ್ದೀವಿ. ಕಂಪ್ಲೀಟ್ ದಾಂಡೇಲಿಲೇ ಶೂಟ್ ಮಾಡಿದ್ದೀನಿ, ಆಗು ಮೇಲೆ ಶೂಟ್ ಮಾಡಿದ್ದೀನಿ. ಅದಾದಮೇಲೆ ಬ್ಯಾಂಗ್ಳೂರ್ ಸ್ವಲ್ಪ ಎಪಿಸೋಡ್ಸ್ಗಳು, ಈ ಪಬ್ ಎಪಿಸೋಡ್ಸ್ ಎಲ್ಲ ನಾವು ಬ್ಯಾಂಗ್ಳೂರ್ ಶೂಟ್ ಮಾಡಿದ್ವಿ. ಈ ಸಾಂಗ್ ನೀವು ಈಗ ಏನು ಇದು ನೋಡಿದ್ರೆ ಇದು ಮಂಗಳೂರಲ್ಲಿ ಮಾಡಿರೋದು, ಉಡುಪಿ ಮತ್ತೆ ಮಂಗಳೂರು ಬೀಚ್ ಇದರಲ್ಲಿ. ಸರ್ ಬಜೆಟ್ ಸ್ವಲ್ಪ ಲಿಮಿಟೇಷನ್ ಜಾಸ್ತಿ ಇಟ್ಟೇ ಹೋಗಿದೆ. ಯಾಕಂದ್ರೆ ನೀವೆಲ್ಲ ನೋಡಿರ್ಬೋದು, ಅಶೋಕ ಹೋಟ್ಲಲ್ಲಿ ನನಗೆ ಇವರು 30 ಲಕ್ಷ ರೂಪಾಯಿ ಅಂತ ನನಗೆ ಬಜೆಟ್ ಕೊಟ್ಬಿಟ್ಟು ಅವತ್ತು ಲಾಂಚ್ಗೆ 20 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಸರ್ ನನಗೆ ಗೊತ್ತಲ್ಲ ಸರ್, ನಾನು ಇವ್ರಿಗೆ ಕತೆ ಹೇಳಕ್ ಹೋಗ್ತಾ ಇದೀನಿ ಅಂತ 2-3 ಜನ ಕೇಳಿದಾಗ ರಾಮಪ್ರಸಾದ್ ಸರ್
ಅವ್ರ ಹತ್ರ ಕತೆ ಬಯಲಕ್ಕೆ ಹೋಗ್ತಿದ್ದೆ, ನಿನ್ನ ಚೇರಿನ ಕಲಿಸ್ಬಿಟ್ಟು ಅವ್ರು ಕೂತ್ಕೊಂಡ್ಬಿಡ್ತಾರೆ ಅಂತೆಲ್ಲ ಹೇಳಿದ್ರು. ಆ ಬೈದ ಮೇಲೆ ನಾನು ಹೋಗಿದ್ದು. ಆ ಇದ್ರಲ್ಲಿ ನಾನು ಏನ್ ಮಾಡಿದೆ, ನಂಗೆ ಎಲ್ಲೂ ಟ್ರ್ಯಾಕಲ್ಲಿ ಸಿಗಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಸರ್, ಯಾಕಂದ್ರೆ ಗೊತ್ತಿಲ್ಲ ಅವ್ರು ಯಾರು ಅನ್ನೋದು. ಸೊ ಆ ಇದ್ರಲ್ಲಿ ನಾನು ವಾಪಸ್ ಹೊರದಾಗ ಅವ್ರು ಏನ್ ಮಾಡಿದ್ರು, ಅವ್ರು ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಎಲ್ರಿಗೂ ಗೊತ್ತು. ಬಟ್ ಎಲ್ಲರೂ ಹೇಳ್ತಾ ಇದ್ರು ಸರ್, ಅವರು ಫುಲ್ ಕಂಟ್ರೋಲ್ ತೊಗೊಂಡ್ಬಿಡ್ತಾರೆ ಹೆಂಗ್ ಮಾಡಿ. ಸರ್ ಇವತ್ತು ಸರ್ ನಾನು ಅವ್ರ ಮುಂದೆನೂ ಹೇಳ್ತೀನಿ, ನಾನು ಶೂಟ್ ಹೋದ್ರೆ ಸರ್ ರಾಮರಾಜ್ ಸರ್ ವಿಲಿಯಂ ಶೂಟ್ ಬಂದಿಲ್ಲ ಸರ್. ಫೋನ್ ಮಾಡ್ತಾರೆ, ಮಗ ಮುಗೀತಾ ಮಗ ಅಂತಾರೆ. ಕೆಲವು ಟೈಮ್ ನಾನೇ ಫೋನ್ ಮಾಡ್ತೀನಿ, ಸರ್ ಯಾಕೋ ಕಾಲ್ ಶೀಟ್ ಇವತ್ತು ಎಕ್ಸ್ಟೆಂಡ್ ಆಗಂಗಿದೆ, ಓಕೆನಾ ಸರ್, ಮಗ ಆರಾಮಾಗಿ ಮಾಡು, ನಾಳೆ ನೀಟಾಗಿ ತೋರಿಸು. ಇಷ್ಟು ಬಿಟ್ರೆ ನಂಗೆ ಆ ಫ್ರೀಡಮ್ ಕೊಟ್ಟಿರೋದಕ್ಕೆ ಇವತ್ತು ಈ ಸಿನಿಮಾ ನಾವು ಲೇಟ್ ಆದ್ರೂ ನಾವು ಏನ್ ಪ್ರೊಜೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅವತ್ತು, ಅದು ಇವತ್ತು ನಂಗೆ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಡೈರೆಕ್ಟರ್ ಸಾಂಗ್ ಇದ್ದಾಗಲೇ ಕೇಳಿದ್ರೆ ಅಲ್ಲಿ ಅರುಣ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಯಾಕೆ ಸರ್? ನೀವು ಅದೇ ನನ್ನ ಕಾಸ್ಟಿಂಗ್ ಇದರಲ್ಲಿ ದೋಸ್ತ ಅರುಣ್ ಒಂದು ಶೇಡ್ ಇತ್ತು, ಅಂದ್ರೆ ಇಟ್ಸ್ ಅ ಡಿಫ್ರೆಂಟ್ ಶೇಡ್. ಬಟ್ ಸಾಂಗಲ್ಲಿ ಬಂದಾಗ ಇನ್ನೊಂದು ಶೇಡ್ ಬರುತ್ತೆ. ಸೊ ನನಗೆ ಆಕ್ಚುಲಿ ನಾನೇನು ಮಾಡಿದೆ, ಈ ಗ್ಲಿಮ್ಸಸ್ ಯೂಟ್ಯೂಬ್ ಬಿಡ್ಬೇಕಾದ್ರೆ ಕೆಲವು ಶಾರ್ಟ್ಸ್ಗಳನ್ನ ನಾನು ಬೇಕು ಅಂತಾನೆ ಹೈಡ್ ಔಟ್ ಮಾಡಿದೆ. ಈಗ ಬರೀ ಅವ್ರ ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಒಂದು ಮೆಲೋಡಿ ಟ್ರ್ಯಾಕಲ್ಲಿ ಬಿಡೋಣ, ಒಂದು ಅಗೋರಿ ಸಾಂಗ್ ಬಿಟ್ಟಿದ್ವಿ, ಈಗ ಒಂದು ಮೆಲೋಡಿ ಟ್ರ್ಯಾಕಲ್ಲಿ ಬಿಡೋಣ. ಆ ಶೇಡ್ದು ಒಂದು ಟೀಸರ್ ಟ್ರೇಲರ್ ಬಂದಾಗ ಇದು ನೋಡಿದ್ರೆ ಜನಕ್ಕೂ ತಗೊಳಕ್ಕೆ ರಿಸೀವ್ ಮಾಡೋಕೆ ಈಸಿ ಆಗುತ್ತೆ. ಈಗ ಸಡನ್ ಆಗಿ ನಾನು ಇದೊಂದು ಶೇಡ್ ಅದೊಂದು ಶೇಡ್ ಅಂದ್ರೆ ಜನ ಡಸಂಟ್ ನೋ ಸರ್, ಯಾಕೆ ದಾಗ ಏನು ಅದ್ರಲ್ಲಿ ಇವ್ನು ಎಷ್ಟು ಶೇಡ್ ಮಾಡ್ತಾರೆ. ಒಂದು ಟೀಸರ್ ಏನೋ ಒಂದು ಬಂದಾಗ ಇಟ್ ವಿಲ್ ಬಿ ಈಸಿಯರ್ ಫಾರ್ ದೆಮ್ ಟು ರೆಕಗ್ನೈಸ್ ಅರುಣ್ ಅಂತ ಅನ್ಸುತ್ತೆ. ಸ್ವಲ್ಪ ಆದಷ್ಟು ಬೇಕು ಅಂತಾನೆ ನಾನು ಈ ಸಾಂಗ್ ಅಲ್ಲಿ ಪರ್ಟಿಕ್ಯುಲರ್ ಅವಾಯ್ಡ್ ಮಾಡಿದ್ದೀನಿ ಸರ್. ಇಟ್ಸ್ ನಾಟ್ ರೆಸ್ಪಾನ್ಸ್ ಅವರು OTT ಚಾನೆಲ್ ಅಲ್ಲಿ ಬಂದ್ಮೇಲೆ ಬರುತ್ತೆ ನಮಗೆ. ಈಗ ಒಂದು ದುಡ್ಡು ಕೊಟ್ಟಿದ್ದಾರೆ ಸರ್, ಅದು ಹೆಂಗಾಯ್ತು ಅಂದ್ರೆ ನಾನು ಆಲ್ಮೋಸ್ಟ್ 2 years ಬಿಫೋರ್ ಸರ್, 2 years ಬಿಫೋರ್ ಒಂದು ಟ್ರೇಲರ್ ಕಟ್ ಮಾಡ್ತೀನಿ ಸರ್. ಆಕ್ಚುಲಿ ಈ ಸಿನಿಮಾಗೆ ನನ್ನ ಎಡಿಟರ್ ಆಗಿ ಮಾಡಿದ್ದು ರಾಮಪ್ರಸಾದ್ ಸರ್. ಅದು ನಾನು ಓಪನ್ ಆಗಿರ್ತೀನಿ, ಯಾಕಂದ್ರೆ ನಾನು ಆನಿಮೇಷನ್ ಬ್ಯಾಕ್ಗ್ರೌಂಡ್ ಇಂದ ಬಂದು ನನಗೆ ಎಲ್ಲ ಸ್ಕಿಲ್ಸ್ ಗೊತ್ತಿದ್ರು. ಒಬ್ರು ಸೋ ಕಾಲ್ಡ್ ಒಬ್ರು ದೊಡ್ಡ ಎಡಿಟರ್ನೇ ಇರ್ತಾರೆ, ನಾನು ಆಫೀಸಲ್ಲಿ ಎಡಿಟ್ ಮಾಡೋದನ್ನ ನೋಡ್ಬಿಟ್ಟೆ, ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಮಾಡ್ತೇನೆ, ಮಗ ನೀನೇ ಸಕ್ಕತ್ತಾಗಿ ಮಾಡ್ತೀಯ ಮಾಡು ಮಗ ಅಂತಾರೆ. ಸೊ ಅಲ್ಲಿ ನಾನು ಏನು ಮಾಡ್ತೀನಿ, ನಾನು ಶೂಟ್ ಮಾಡೋದು ನಾನು ಎಡಿಟ್ ಮಾಡ್ಕೊಂಡು ಬರ್ತೀನಿ. ಇವತ್ತು ನನ್ನ ಸಿನಿಮಾ ಎಲ್ಲ ನಾನು ಎಡಿಟ್ ಮಾಡ್ತೀನಿ, ಅದು ನನಗೆ ಗಾಗಲ್ ಕೊಟ್ಟಿರೋ ಒಂದು ಕಾನ್ಫಿಡೆನ್ಸ್. ಸೊ ಆ ಇದರಲ್ಲಿ ನಾವು ಟ್ರೇಲರ್ ಕಟ್ ಮಾಡ್ತೀನಿ ಸರ್. ಆ ಟ್ರೇಲರ್ ಅಷ್ಟೇ ನಾವು ತೋರಿಸಿದ್ದು. ಆ ಟ್ರೇಲರ್ ಈಗ ಕಳಿಸ್ತೀವಿ. ಈಗ ನಮಗೆ ಒಂದಷ್ಟು ಜನ ಮೀಡಿಯೇಟರ್ಸ್ ಇರ್ತಾರೆ, ನಾವು ಬಿಸ್ನೆಸ್ ಮಾಡ್ತೀವಿ, ನಾವು ಹಂಗೆ ಮಾಡ್ತೀವಿ. ಸೊ ಅವ್ರಿಗೆ ಕಳಿಸ್ತಾರೆ ಸರ್. ನನ್ನ ಪ್ರಕಾರ 1 ವಾರ 2 ವಾರದಲ್ಲಿ ನಮಗೆ ಬಾಂಬೆಯಿಂದ ಒಂದು ಕಾಲ್ ಬರುತ್ತೆ, ಒಂದು ಏಜೆನ್ಸಿ ಸಾಜಿದ್ ಕುರೇಶಿ ಅವರು ಇಲ್ಲ ವಿ ವಾಂಟ್ ಟು ಬೈ ದಿಸ್ ಫಿಲಮ್ ಅಂತ ಬರ್ತಾರೆ. ಸೊ ಓಕೆ ಏನು ಅಂತ ಅವ್ರ ಬಿಸ್ನೆಸ್ ರಾಮಪ್ರಸಾದ್ ಸರ್ ಚೆನ್ನಾಗಿ ಗೊತ್ತಿದೆ. ಸೊ ನಾನು ಹೇಳೋದು ಏನು ಅಂದ್ರೆ ಸರ್, ಸಿನಿಮಾ ಈಗ ಬಿಸ್ನೆಸ್ ಆಗ್ತಾ ಇಲ್ಲ, ಒಬ್ಬ ಡೈರೆಕ್ಟರ್ ಬಿಸ್ನೆಸ್ ಮಾಡ್ಬೇಕು. ಒಬ್ಬ ಡೈರೆಕ್ಟರ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿ ಪ್ರೊಡ್ಯೂಸರ್ ಕೈಲಿ ಕೊಟ್ಟರೆ ಸರ್, ಪ್ರೊಡ್ಯೂಸರ್ ತಾನೇ ಬಿಸ್ನೆಸ್ ಮಾಡ್ಕೊಂತಾನೆ. ಇಲ್ಲಿ ಏನಂದ್ರೆ ದ ಕಂಟೆಂಟ್ ಶುಡ್ ಟಾಕ್. ಈಗ ಅವ್ರಿಗೆ ಬೈಯರ್ಸ್ಗೆ ಅನ್ಸ್ಬೇಕಲ್ಲ ಸರ್, ಓಕೆ ನಾನು ಇದು ಮಾಡಿದ್ರೆ ಅಟ್ಲೀಸ್ಟ್ ನಾನೇನೋ ಒಂದು ದುಡ್ಕೊಂತೀನಿ ಅಂತ, ಅದಕ್ಕೆ ಅವ್ರು ತಗೊಂತಾರೆ. ಇದು ಲಾಟ್ರಿ ಅಂತ ಅಂದಾಗ ರಾಮಪ್ರಸಾದ್ ಅವ್ರ ಮಗ ಮಾಡ್ತಾರೆ, ಅವ್ರು ಯಾಕೆ ತಗೊಂತಾರೆ. ಸೊ ದ ಕಂಟೆಂಟ್ ನೋಡಿ ಅವರು ತಗೊಂಡಿದ್ದಾರೆ, ಒಂದು ಒಳ್ಳೆ ಪ್ರೈಸ್ಗೆ ತಗೊಂಡಿದ್ದಾರೆ. ಸೊ ಪ್ರೊಡ್ಯೂಸರ್ ಖುಷಿಯಾಗಿದ್ದಾರೆ, ನಾವು ಖುಷಿಯಾಗಿದ್ದೀವಿ. ಈಗ ಸ್ಯಾಟಲೈಟ್ ಟಾಕ್ಸ್ ಅಲ್ಲೂ ಇದ್ದಾರೆ, ನೋಡೋಣ ಸರ್. ಒಳ್ಳೆ ಇದೆ. ಪ್ರೈಸ್ ಏನಂತ ರಿವೀಲ್ ಮಾಡೋದು, ಯಾಕಂದ್ರೆ ಇನ್ನಷ್ಟು ಟೀಮ್ಗಳಿಗೆ ಹೆಲ್ಪ್ ಆಗುತ್ತೆ ಸಿನಿಮಾ ಟೀಮ್ಗಳಿಗೆ. ಎಷ್ಟು ಸರ್ ಪ್ರೈಸ್ ಎಕ್ಸಾಕ್ಟ್ಲಿ ಐ ಕಾಂಟ್ ರಿವೀಲ್, ಯಾಕಂದ್ರೆ ನಂದು ಒಂದು ಅವ್ರದ್ದು ಇದಾಗುತ್ತಲ್ಲ, ರಿಕವರಿ ಆಗುತ್ತಲ್ಲ ನಂದು ಸಿನಿಮಾ ಬಜೆಟ್, 100% ನಾನು ರಿವೀಲ್ ಮಾಡ್ತೀನಿ. ಇದರಿಂದ ಹೆಂಗೆ ಬಂತು, ಆಡಿಯೋ ಯಾವ ಥರ ಬಂತು, ಪ್ರತಿಯೊಂದು ನಾವು ಓಪನ್ ಆಗಿ ನಾನು ಹೇಳ್ತೀನಿ. ಬಟ್ ಇಟ್ಸ್ ಟೂ ಅರ್ಲಿ ಅನ್ಸುತ್ತೆ ನನಗೆ ಅದು ಹೇಳಕ್ಕೆ, ಯಾಕಂದ್ರೆ ಇನ್ನ 100% ಪ್ರೊಡ್ಯೂಸರ್ಗೆ ರಿಕವರಿ ಆಗಿಲ್ಲ. ಅದು ರಿಕವರಿ ಆದ್ಮೇಲೆ ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಟು ಟೆಲ್ ನಾವು ಇಷ್ಟು ಮಾಡಿದೀವಿ ಅನ್ನೋದಕ್ಕೆ. ಓಕೆ, ಅದೇ ಮತ್ತೆ ಕುಮಾರ್ ಸರ್ ಈ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದು. ಅವರು ವೇದಿಕೆ ಮೇಲೆ ನೀವೆಲ್ಲ ಕ್ವಶನ್ಸ್ ಕೇಳ್ತೀರಾ ಅಂತಾನೆ ವಿತ್ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟಿದೀವಿ ಇವಾಗ, ಅಂದ್ರೆ ಬೇಗ ರಿಲೀಸ್ ಬರ್ತಾ ಇದೀವಿ ಅಂತ. ಕುಮಾರ್ ಸರ್ ಬನ್ನಿ ಸರ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ತಗೊಂಡಿದ್ದಾರೆ ಎನ್ ಕುಮಾರ್ ಸರ್. ಪ್ರಸಾದ್ ಸರ್ ನೀವು ಬನ್ನಿ, ಅರುಣ್ ನೀವು ಬನ್ನಿ. ನೈಟ್ ಇಂಡಿಗೋ ಫ್ಲೈಟ್ಸ್ ಎಲ್ಲ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ. ಇವತ್ತು ಇವ್ರು ಆಕ್ಟ್ ಮಾಡಿರೋಳು ಪಾಪ, ಅವ್ಳಿಗೂ ಆಸೆ ಇತ್ತು ನಮ್ಮ ಪ್ರೆಸ್ ಮುಂದೆ ಬರೋ. ಸಾಯಿ ಕುಮಾರ್ ಸರ್, ರಿಯಾನಾ ಮತ್ತೆ ರಾಘವೇಂದ್ರ ಶ್ರವಣ್ 3 ಜನನು ಆಕ್ಚುಲಿ ಇವತ್ತು ಪ್ರೆಸ್ ಮೀಟ್ ಅವೈಲೇಬಲ್ ಆಗ್ಬೇಕಾಗಿತ್ತು. ಸಿ ವಿ ಡೋಂಟ್ ನೋ ಲೈಕ್ ಟೈಮ್ ಅಂತಾರಲ್ಲ ಅಷ್ಟೇ. ಸೊ ದೆನ್ ಐ ಡಿಸೈಡೆಡ್ ಓಕೆ ಸ್ವಲ್ಪ ಕಂಟೆಂಟ್ಸ್ ತೋರಿಸ್ಕೊಂಡು ಮಾತಾಡೋಣ. ಸೊ ನೆಕ್ಸ್ಟ್ 72 hours ಬ್ಯಾಂಗ್ಳೂರಿಂದ ಫ್ಲೈಟ್ಸ್ ಇಲ್ಲ ಇಂಡಿಗೋ, ಬೇರೆ ಫ್ಲೈಟ್ಸ್ ಇದೆ ಸರ್. ಅವ್ರ ಪ್ರೈಸಿಂಗ್ ನೋಡಿದಿರಲ್ಲ ಸರ್, ಕೆಲವ್ರು ಬಿಡ್ತಾ ಇದ್ದಾರೆ. ಯು ನೋ ದ ಪ್ರೈಸಿಂಗ್ ಇಸ್ 40,000 rupees ಪರ್ ಟಿಕೆಟ್. ಅವ್ರು ಏನ್ ಮಾಡ್ತಿದ್ದಾರೆ, ಇಟ್ಸ್ ದೇ ರೈಸಿಂಗ್, ಯಾಕಂದ್ರೆ ಡಿಮ್ಯಾಂಡ್ ಆಗೋಯ್ತಲ್ಲ ಸರ್. ಈ ನೀವು ಇರೋದೇ ಏರ್ ಏಷ್ಯಾ, ಏರ್ ಇಂಡಿಯಾ ಸರಿ ಡಿಮ್ಯಾಂಡ್ ಮಾಡ್ತಾರೆ. ಹಾಗಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಕ್ಯಾನ್ಸಲ್ ಆಯ್ತು. ಬಟ್ ನೆಕ್ಸ್ಟ್ ಇದರಲ್ಲಿ ಐ ಮೇಕ್ ಶೋರ್ ಲೈಕ್ ನಮ್ಮ ಕ್ಯಾಸ್ಟ್ ಏನ್ ನೋಡ್ತಾ ಇದ್ರಿ ಪೋಸ್ಟ್ ಅಲ್ಲಿ ಅವನ್ನೆಲ್ಲ ನಾವು ಪ್ರೆಸ್ಗೆ ಕಳಿಸ್ತೀವಿ. ರಾಮಪ್ರಸಾದ್ ನಾವು ನಿಮ್ಗೆ ಗೊತ್ತು, ಎಲ್ಲ ಒಳ್ಳೆಯ ಸ್ನೇಹಿತರು. ಜೊತೆಗೆ ನನ್ನ ಮಗನೂ ಅರುಣು ಫ್ರೆಂಡ್ಸ್, ಒಂದೇ ಸ್ಕೂಲ್ ಇಬ್ಬರು ಓದಂಥವ್ರು. ಅವಾಗಿಂದ ಒಂದು ವಿಶ್ವಾಸದಲ್ಲಿದ್ದೀವಿ.
ನಾನು ನಮ್ಮ ಶಶಿ ಹತ್ರ ಈ ಪಿಕ್ಚರ್ ನೋಡೋಕ್ಕಿಂತ ಮುಂಚೆ ಶಶಿದು ಪಿಕ್ಚರ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಒಂದು ಚಿಕ್ಕದಾಗಿ ಅಡ್ವಾನ್ಸ್ ಕೊಟ್ಟಿದ್ವಿ, ದೊಡ್ಡದಾಗಿ ಕೊಡದೇ ಇದ್ರು ಇದು ನೋಡೋಕ್ಕಿಂತ ಮುಂಚೆನೇ ಕೊಟ್ಟಿದ್ವಿ. ಒಂದು ಪ್ರಾಜೆಕ್ಟ್ ಪ್ಲಾನ್ ಮಾಡ್ತಾ ಇದ್ದೀವಿ. ಮೊನ್ನೆ ರಾಮ್ ಪ್ರಸಾದ್ ಅವರು ಒಂದು ಸಾಂಗ್ ಶೂಟ್ ಮಾಡಿದ್ರು, ಭಾಳ ಚೆನ್ನಾಗಿ ಮಾಡಿ ಖರ್ಚು ಮಾಡಿದ್ದಾರೆ. ಅಲ್ಲೋಗಿ ನೋಡೋದಕ್ಕೂ ನಾವು ಎಡಿಟ್ ಮಾಡಿದ್ಮೇಲೆ ನಿಮ್ಮ ಮುಂದೆ ನೋಡಿದ್ಮೇಲೆ ಅದಕ್ಕೆ ಮ್ಯೂಸಿಕ್ ಎಲ್ಲ ಬಿದ್ಮೇಲೆ ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಭಾಳ ರಿಲೀಸ್ ಮಾಡಬೇಕು ಅದು ಪಾಪ ರಿಲೀಸ್ ಮಾಡಿಕೊಡೋಕ್ಕೆ ನಮ್ಮ ಕೆಲಸ ಇರೋದು. ನಾವು ವಿತರಕರು ಏನು ಮಾಡ್ತೀವಿ, ನಿರ್ಮಾಪಕರು ಪಿಕ್ಚರ್ ಕೊಟ್ಟರೆ ರಿಲೀಸ್ ಮಾಡಿಕೊಡ್ತೀವಿ. ಬರೋಬ್ಬರವ್ರಿಗೆ ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನಲ್ಲಿ ಅಂದ್ಕೊಂಡಿದ್ದೀವಿ. ಡೇಟ್ ಇನ್ನೊಂದು ವಾರದಲ್ಲೋ ಅನ್ನೋದು ಸ್ವಲ್ಪ ಸೆನ್ಸರ್ ಆಗಬೇಕು, ಮತ್ತು ಅದರ್ ಲ್ಯಾಂಗ್ವೇಜು ರಿಲೀಸ್ ಮಾಡಬೇಕನ್ನೋ ಉದ್ದೇಶದಿಂದ ತೆಲುಗು, ತಮಿಳು, ಮಲಯಾಳಂ ಮಾಡಬೇಕಾದ್ರೆ ಸ್ವಲ್ಪ ಅಲ್ಲಿ ನೋಡ್ಕೊಂಡು ಡೇಟ್ ಮಾಡೋಕ್ಕೆ ಪ್ಲಾನ್ ಮಾಡ್ತೀವಿ. ಫೆಬ್ರವರಿ ಪಿಕ್ಚರ್ ಬಿಡುಗಡೆ ಮಾಡ್ತೀವಿ. ಏನೇನು ಹೇಳಪ್ಪ, ಇದೇನಪ್ಪ? ಇನ್ನು ಟ್ರೇಲರ್ ಇದೆ, ಇನ್ನೊಂದು ಹಾಡು ಬಾಕಿ ಇದೆ, ಒಂದು ಒಳ್ಳೆ ಪ್ರೆಸ್ ಮೀಟ್ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ನಿರ್ದೇಶಕರು ಹೇಳಿದ ಹಾಗೆ ಎಲ್ಲಾ ಆರ್ಟಿಸ್ಟ್ಗಳು ಅವತ್ತಿನ ಪ್ರೆಸ್ ಮೀಟ್ ಅಲ್ಲಿ ಇರ್ತಾರೆ. ಪಬ್ಲಿಸಿಟಿ ಬಗ್ಗೆ ರಾಮ್ ಪ್ರಸಾದ್ ನಾವೇ ಕೊಡ್ಬೇಕಾಗಿಲ್ಲ, ಅವ್ರ ಹತ್ರ ಕಲಿಯೋದಿದೆ. ಅವ್ರು ಪ್ಲಾನ್ ಮಾಡ್ತಾರೆ ನೀಟಾಗಿ, ಅವರು ಮಾಸ್ಟರ್. ಅದರಲ್ಲಿ ಏನು ಯಾರು ಮಾಡಕ್ ಆಗೋದು ಇಲ್ಲ, ಅದು ಬಹಳ ಒಂದು ಸಾಧನೆ. ಅದೇ ಅದೇ ಹೇಳಿದ್ದು ಮಾಸ್ಟರ್ ಅವರು. ಅವ್ರ ಹತ್ರ ನಾವು ಕಲಿಬೇಕು, ಡಿಸ್ಟ್ರಿಬ್ಯೂಷನ್ ನಾವು ಕಲಿಬೇಕು, ಗೊತ್ತು ಹೌದಾ? ಹೇಳಿ ಜಗದೀಶ್. ಅದೇ ಉದ್ದೇಶ ಇದೆ, ಅಲ್ಲೆಲ್ಲ ನೋಡ್ಬೇಕಲ್ಲ ಅವ್ರು ಯಾವ್ಯಾವ ಪಿಕ್ಚರ್ ಬರುತ್ತೆ, ಏನ್ ಬರುತ್ತೆ. ಜೊತೆಗೆ 2 ವರ್ಷದಿಂದ ಇದ್ದಿದ್ದ ವಾತಾವರಣ ಬೇರೆ, ಇವತ್ತಿರೋ ವಾತಾವರಣ ಬೇರೆ. 2 ವರ್ಷಕ್ಕೂ ಇವತ್ತಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಬಿಸ್ನೆಸ್ ಆಗಲಿ ಒಂದು ಎಲ್ಲ ಇದ್ರಲ್ಲ, ಅದನ್ನ ನೋಡ್ಕೊಂಡು ಒಂದು ಪ್ಲಾನ್ ಮಾಡೋದು, ಅಥವಾ ಫಸ್ಟ್ ಕನ್ನಡ ರಿಲೀಸ್ ಮಾಡಿ ಆಮೇಲೆ ಅಲ್ಲಿ ಮಾಡೋದು, ಯಾವ ರೀತಿ ಒಂದು ನೋಡ್ಕೊಂಡು ಪ್ಲಾನ್ ಮಾಡಬೇಕು. ಅದು ನಮ್ದು ಓನ್ಲಿ ಕನ್ನಡ ರಿಲೀಸ್ ಅಷ್ಟೇ, ಮಿಕ್ಕಿದೆಲ್ಲ ರಾಮ್ ಪ್ರಸಾದ್ ಮಾಡ್ತಾರೆ. ತೆಲುಗು ಆಡಿಯೋ ಇವಾಗ ರಿಲೀಸ್ ಆಗಿರೋದ್ರ ಟ್ರೆಂಡ್ಗೆ ನಮ್ಗೆ 2-3 ಮುಂಚೆನೂ ಮಾತಾಡಿದ್ದೆ ಅವ್ರ ಹತ್ರ, ಈ ಥರ ಪಿಕ್ಚರ್ ಎಲ್ಲ ಇದು ಮಾಡ್ತಿದ್ದೀನಿ ಅಂತ. ಅವರೇ ಫೋನ್ ಮಾಡಿ ಯಾವಾಗ ರಿಲೀಸ್ ಮಾಡ್ತಾ ಇದೆಯಾ ಬಾ ಪ್ಲಾನ್ ಮಾಡೋಣ ಅಂತ ಹೇಳಿದ್ರು. ಬಿಕಾಸ್ ಆಡಿಯೋ ಇಸ್ ಗೋಯಿಂಗ್ ಸಿದ್ ಶ್ರೀರಾಮ್ ಕೇಳಿ ಆಡಿಸಿದ್ದೀನಿ ತೆಲುಗು ವರ್ಷನ್. ಕನ್ನಡ ಯಾಶಿನ್ ಅಂತ ಆಡಿಸಿರೋದು ಆಲ್ ಲ್ಯಾಂಗ್ವೇಜಸ್ಸು, ತೆಲುಗು ಮಾತ್ರ ಸಿದ್ ಶ್ರೀರಾಮ್ ಕೇಳಿ ಆಡಿಸಿರೋದು. ಈಗ ಬರೀ ಸಿದ್ ಶ್ರೀರಾಮ್ ಅವ್ರನ್ನ ಹಾಡೋದಕ್ಕೇನೆ 10 ಲಕ್ಷ ಅವ್ರಿಗೆ ತೆಲುಗು ಲ್ಯಾಂಗ್ವೇಜ್ ಹಾಡೋದಕ್ಕೆ. ಇನ್ನು ಆರ್ಕೆಸ್ಟ್ರಾಗೆ ಏನು ಖರ್ಚು ಮಾಡಿರ್ಬೇಕು, ಇದಕ್ಕೆ ಏನು ಖರ್ಚು ಮಾಡಿದ್ರೆ ಬೇರೆ. ಏನಕ್ಕೆ ಅಂದರೆ ಆ RP ಪಟ್ನಾಯಕ್ ಇದ್ರಿಂದ ನಾನು ಸಿದ್ ಶ್ರೀರಾಮ್ ಕೇಳಿ ಹಾಡಿಸಿ ಇದು ಮಾಡಿದೆ. ಆ್ಯಂಡ್ ಇಟ್ಸ್ ಗೋಯಿಂಗ್ ವೆರಿ ಫೈನ್. ಸರ್ ಆಡಿಯೋ ಕಂಪ್ನಿ ನಾನು ಲೈವ್ ಮಾಡ್ಲಂದ್ರೆ ಹೆಂಗಣ? ಇಲ್ಲ ಪ್ರತಿಯೊಂದು ಕೀಬೋರ್ಡ್ ಮಾಡೋದು ಓನ್ಲಿ ಫಾರ್ ರೆಫರೆನ್ಸ್ ಅಷ್ಟೇನೆ. ಅದಾದ್ಮೇಲೆ ಆ ರೆಫರೆನ್ಸ್ ಎಲ್ಲ ಕಿತ್ತಾಕ್ ಲೈವ್ ಹಾಕಿದ್ಮೇಲೆ ನಮ್ಗೆ ಆಮೇಲೆ ಸೌಂಡಿಂಗ್ ನಮ್ಮ ಕಿವಿಗೆ ಬಂದಾಗ 100% ಮಾಡ್ಕೋಬಲ್ಲ ನಾನು. ಆ್ಯಂಡ್ ಸರ್ ಚೆನ್ನಾಗಿದೆ ಸರ್. ಕೆಲವು ಸಿನಿಮಾ ನಿಮ್ಗೆ ಗೊತ್ತಿದೆ, ಪಿಕ್ಚರ್ ಚೆನ್ನಾಗಿರೋ ಸಿಂಗಲ್ ಸ್ಕ್ರೀನ್ ನೋಡ್ತಾ ಇದ್ದಾರೆ, ಮಲ್ಟಿಪ್ಲೆಕ್ಸ್ ನೋಡ್ತಾ ಇದ್ದಾರೆ. ಕಮರ್ಷಿಯಲ್ ಸಿನಿಮಾ ಎಲ್ಲ ಬರೋದೇ ಸಿಂಗಲ್ ಸ್ಕ್ರೀನ್ ಜಾಸ್ತಿ ಕಲೆಕ್ಷನ್ಸ್. ಇವಾಗ ಒಂದು ಹೆಚ್ಚು ಕಡಿಮೆ 100 ಥಿಯೇಟರ್ ಅಷ್ಟು ಕ್ಲೋಸ್ ಆಗಿರೋದು. ಅವತ್ತು ನಿಮ್ಗೆ ಹೇಳಿದ ಹಿಂದೆನು ಅದು ಇಲ್ಲಿ BNCಲಿ ಭಾಳ ಕಲೆಕ್ಷನ್ಸ್ ಕಡಿಮೆ ಇದೆ. ಕೆಲವು ಕಡೆ ಕ್ಲೋಸ್ ಆಗಿದ್ದಾವೆ, ಕೆಲವು ಕಡೆ ಡೆಮಾಲಿಶ್ ಆಗಿದ್ದಾವೆ. ಒಂದು ವಾತಾವರಣ ಚೇಂಜ್ ಆಗಿದೆ ಅಂತ ಹೇಳಿದಲ್ಲ, 2 years ಇಂದ ಈಚೆ ಬೇರೆ, 8 years ಹಿಂದೆ ಇದ್ದಿದ್ದು ಬೇರೆ. ಸಿಗುತ್ತೆ ಸರ್. ಈಗ 3 ಥಿಯೇಟರ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಸಿಗುತ್ತೆ. ಈಗ ಡಿಸ್ಟಿಕಲ್ಲಿ ಆಲ್ಮೋಸ್ಟ್ 3 ಥಿಯೇಟರ್ ಇದೆ. ಡಿಸ್ಟಿಕ್ ತಾಲೂಕಲ್ಲಿ 2 ಇರ್ತವೆ. 2 ಇದ್ರೆ ಅವ್ರಿಗೊಂದು ಆಗುತ್ತೆ, ಇವ್ರಿಗೊಂದು ಆಗುತ್ತೆ. ಅವ್ರು ಮೊದಲು ಬರೋಂಥ ಸಿನಿಮಾ 3ನೇ ವಾರ 4ನೇ ವಾರ ಹೋಗುತ್ತೆ ಅಂದಾಗ ಒಂದು ಸಿನಿಮಾಗೆ ಅನಾನುಕೂಲ ಆಗ್ಬೋದು. ಅದು ಆ ವಿತರಕರ ಮೇಲೆ ಇರುತ್ತೆ ಅವ್ರದ್ದೇ. ಇವಾಗ ಸರ್ 550 ಥಿಯೇಟರ್ ಇದೆ ಸರ್. ನಮ್ಮ ಚೇಂಬರ್ ಲಿಸ್ಟ್ ಇದೆ, ಬನ್ನಿ ಕೊಡ್ತೀನಿ, ತಗೊಳ್ಳಿ. ಕೊಡ್ತೀನಿ. ಏನು 75-76 ಟೋಟಲ್ ಮಲ್ಟಿಪ್ಲೆಕ್ಸ್ ಇದೆ ಕರ್ನಾಟಕದಲ್ಲಿ. ಅದು ಆಟೋಮೆಟಿಕ್ ಒಂದು 500 ಆಗುತ್ತೆ. ಕೆಲವು ಕಡೆ 10, ಕೆಲವು ಕಡೆ 6, ಕೆಲವು ಕಡೆ 3, ಎಲ್ಲ ಒಂದು 500 ಸ್ಕ್ರೀನ್ ಇದೆ. ಈಗ KG ರೋಡಲ್ಲಿ ಒಂದು 2 ಓಪನ್ ಆಗ್ತಿದೆ ನೆಕ್ಸ್ಟ್ ಮಂತ್. ಹೌದು, ಎಲ್ಲಿ? ಓಕೆ, ಖಂಡಿತ ಆಗುತ್ತೆ. ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ 1000 ಇದೆ. 1000 ಆಗಿದೆ. ಓಕೆ, ಆಲ್ಮೋಸ್ಟ್ ಎಲ್ಲ ವಿಚಾರಗಳು ಮಾತಾಡಿದ್ದೀವಿ. ಫೈನಲಿ ವಿ ನೀಡ್ ಯುವರ್ ಸಪೋರ್ಟ್. ಆಮೇಲೆ ಪರ್ಟಿಕ್ಯುಲರ್ಲಿ ಪ್ರೆಸ್ ಇಲ್ಲದೆ ನಾನು ಯಾವುದೂ ಮಾಡಿಲ್ಲ. ನನ್ನ ಸ್ಟುಡಿಯೋ ಓಪನಿಂಗ್ ಇಂದ ಇಲ್ಲಿ ತನಕ. ಸೊ ವಿ ನೀಡ್ ಯುವರ್ ಸಪೋರ್ಟ್, ಪ್ಲೀಸ್ ಕೋಆಪರೇಟ್. ಖಂಡಿತ ಕೊಡ್ತೀನಿ.
ನಾಗೇಂದ್ರ ಅವರ ಎಲ್ಲಕ್ಕೂ lead. ಹಾಗೆ ಈ ಸಿನಿಮಾದ ಪ್ರಮೋಷನ್ ಜವಾಬ್ದಾರಿ ತಗೊಂಡಿರೋದು ನಮ್ಮೆಲ್ಲರ ಪ್ರೀತಿಯ ನಾಗೇಂದ್ರ ಸರ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.